ಈ ವಿಶ್ವದಲ್ಲಿ ನೋಡರೆಲ್ಲರೆಲ್ಲರ ನಂಟು ಆವನ ಬಂಧುತೆಯ ಜಡೆಯ ಬಿಡಿಸುವನು. ಜೀವ ಜೀವಕ್ಕೆ ನಂಟು ಜಡ ಚೇತನಕ್ಕೆ ನಂಟು ಆವುದದ ಕಂಟಿರದು ಮಂಕುತಿಮ್ಮ. ಇವತ್ತಿನ ಈ ಗೋಷ್ಠಿಗೆ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ, ವಿಷಯ ರಂಗಭೂಮಿ ಮತ್ತು ಸಮಕಾಲೀನ ಹುಡುಕಾಟ. ಈ ವಿಷಯದ ಬಗ್ಗೆ ತಮ್ಮ ಆಲೋಚನೆಗಳನ್ನು, ವಿಚಾರಗಳನ್ನು ಮಂಡಿಸಲಿಕ್ಕೆ ನಮ್ಮ ಜೊತೆ ಈಗಾಗಲೇ 4 ಜನ ಅನುಭವಿ ವಿದ್ವಾಂಸರು ಜೊತೆಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬುಕ್ ಬ್ರಹ್ಮ ತಂಡದ ವತಿಯಿಂದ ಆಹ್ವಾನಿಸ್ತೇನೆ. ಶ್ರೀಪಾದ್ ಭಟ್ ಸರ್, ಅಕ್ಷತಾ ಪಾಂಡವಪುರ, KY ನಾರಾಯಣಸ್ವಾಮಿ ಹಾಗೂ ಉಗಮ ಶ್ರೀನಿವಾಸ್ ಅವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೋರಿಕೆ. ರಂಗಭೂಮಿ ಮತ್ತು ಸಮಕಾಲೀನ ಹುಡುಕಾಟ ಈ ವಿಷಯವನ್ನು ವಿಸ್ತರಿಸಲಿಕ್ಕೆ ಸಂಚಾಲಕತ್ವವನ್ನು ವಹಿಸಿಕೊಂಡಿರುವಂಥವರು ಉಗಮ ಶ್ರೀನಿವಾಸ್ ಅವರು. ಅವರಲ್ಲಿ ಈ ಒಂದು ಗೋಷ್ಠಿಯನ್ನು ವಿಸ್ತರಿಸಬೇಕು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಧನ್ಯವಾಗೋಣ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ KY ನಾರಾಯಣಸ್ವಾಮಿ ಅವರಿಗೆ, ಶ್ರೀಪಾದ್ ಭಟ್ರಿಗೆ ಮತ್ತು ಅಕ್ಷತಾ ಭಟ್ ಅವ್ರಿಗೆ, ಈಗ ಅಕ್ಷತಾ ಪಾಂಡುಪುರ ಸರಿ ಇರಲಿ. ನಾನೊಬ್ಬ ರಂಗ ಸಂಘಟಕನಾಗಿ ನನ್ನ ಕೆಲವು ವ್ಯೂಸ್ಗಳು, ನಾನು ಒಬ್ಬ ಸುಮಾರು 25 ವರ್ಷಗಳಿಂದ ತುಮಕೂರಿನಲ್ಲಿ ರಂಗ ಸಂಘಟನೆ ಮಾಡ್ತಿದ್ದಾಗ ಹಲವಾರು ನಾಟಕಗಳನ್ನ ಶಿವಮೊಗ್ಗದಲ್ಲಿದ್ದಾಗ ನೋಡಿದೆ. ನನಗೆ ಒಂದು ಭಾಳ ಶೈಲೀಕೃತ ನಾಟಕಗಳು ಮತ್ತು ಭಾಳಷ್ಟು ರೆಪರ್ಟರಿಗಳು ಸಂಸ್ಕೃತ ನಾಟಕಗಳನ್ನು ವೇದಿಕೆ ಮೇಲೆ ತರ್ತಾಯಿದ್ವು. ಈಗ ಅಂದರೆ ನನಗೆ ಈ ತುಂಬ ರಂಗ ಮಂಚ ಏನಿದೆ ತುಂಬ ಚೆಂದ ಇದೆ, ಕಾಣ್ತಾ ಇದೆ ಅನ್ನೋದು ನನಗೆ ಯಾಕೋ ಅಷ್ಟು ಅಪೀಲ್ ಆಗ್ತಾ ಇರಲಿಲ್ಲ. ನನಗೆ ರಂಗಭೂಮಿ ಅಂತಂದರೆ ಅದು ಯಾವತ್ತೂ ಕೂಡ ಒಂದು ಎಜುಕೇಟ್ ಆಗಬೇಕು, ಅದು ಎಂಟರ್ಟೈನ್ ಆಗಬಾರ್ದು ಅಂತ. ಇವತ್ತು 2 ವರ್ಗದ ಪ್ರೇಕ್ಷಕರಿದ್ದಾರೆ. ಒಂದು ಕಾಮಿಡಿಯನ್ನು ಇಷ್ಟಪಡುವಂತಹ ಒಂದು ಗುಂಪು ಮತ್ತು ಚಿಂತನೆಗೆ ಹಚ್ಚುವ ನಾಟಕಗಳನ್ನು ಇಷ್ಟಪಡುವ ಒಂದು ಗುಂಪು. ಇನ್ನೊಂದು ಗುಂಪು ಚಿಂತನೆಯನ್ನು ಇರಬೇಕು ಮತ್ತು ಕಾಮಿಡಿಯೂ ಇರಬೇಕು ಅನ್ನುವ ಒಂದು ಗುಂಪು ಇದೆ. ನನಗನ್ಸಿದ್ದು ಅದು, ನಾನು ಈ 3 ಜನ ಅತಿಥಿಗಳ ಜೊತೆ ಸಂವಹನ ಮಾಡೋಕ್ಕೆ ಇಷ್ಟಪಟ್ಟಿದ್ದೇನು ಅಂತಂದರೆ, ಇವತ್ತು ಸಮಕಾಲೀನತೆ ಅಂತಂದರೆ ಹೊಸ ಥರದ್ದು ಮತ್ತು ಪರ್ಯಾಯ ನಾಟಕಗಳು ಭಾಳ ನಡೀತಾ ಇದೆ. ಅಂದರೆ ಉದಾಹರಣೆಗೆ ಹೊಸ ತಲೆಮಾರಿನ ನಾಟಕಗಳು ನಾವೆಲ್ಲ ನೋಡಿದಾಗ ಲಂಕೇಶ್ 70-80 ದಶಕದೇ ನಡೀತಾ ಇತ್ತು. ಇವತ್ತು ರೆಪರ್ಟರಿಗಳು ಅಂದರೆ ಈಗ ನೀನಾಸಂ ಸೇರಿದಂತೆ ಬೇರೆ ಬೇರೆ ರಂಗತಂಡಗಳಿಂದ ಹೊರಬಂದ ಹುಡುಗರುಗಳು ಹೊಸ ನಾಟಕಗಳನ್ನ ಮಾಡ್ತಾಯಿದ್ದಾರೆ. ಇವತ್ತು ಆ ಥರ ಅಂದರೆ ಸಮಕಾಲೀನತೆ ಅಂತಂದರೆ ಹೊಸ ಸಂವೇದನೆಗಳು, ಈ ಥರದ ನಾಟಕಗಳು ಊರು ಕೇರಿ ಅಂತಂದ್ಬಿಟ್ಟು ಆತ್ಮಕಥೆಗಳನ್ನ ತಗೊಂಡು ಇದು ಮಾಡಿದ್ರು. ಮರಾಠಿ ರಂಗಭೂಮಿನಲ್ಲಿ, ಮರಾಠಿನಲ್ಲೆಲ್ಲ ಏನು ಅಂತಂದರೆ ಆತ್ಮಕಥೆಗಳ ಮುಖಾಂತರನೇ ಒಂದು ಸಾಹಿತ್ಯಕ್ಕೆ ಪ್ರವೇಶ ತೊಗೊತಾ ಇದ್ರು ಮತ್ತು ಆತ್ಮಕಥೆಗಳ ಮುಖಾಂತರನೇ ಏನು ರಂಗ ಪ್ರವೇಶ ಆಗ್ತಾಯಿತ್ತು. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತ ನಾಟಕಗಳು ಮತ್ತು ಶೈಲೀಕೃತ ನಾಟಕಗಳ ಮಧ್ಯೆ ಈಗ ಹೊಸ ಸಂವೇದನೆ, ಸಮಕಾಲೀನತೆಯನ್ನು ಗೊಳಿಸುವಂಥ ಭಾಳಷ್ಟು ನಾಟಕಗಳು ಈಗ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾನು KY ನಾರಾಯಣಸ್ವಾಮಿ ಅವರ ಮುಖಾಂತರ, ಯಾಕೆಂತಂದರೆ ಅವರು ನಾಟಕಕಾರರು ಆಗಿದ್ದಾರೆ. ಈಗ ನಾವು ಅಂದರೆ ಹೊಸ ಪ್ರೇಕ್ಷಕರನ್ನು ಅಂದರೆ ಚಿಂತನೆಗೆ ಹಚ್ಚಿಸಬೇಕಾ, ಯಾಕೆಂತಂದರೆ ರಂಗಭೂಮಿ ಎಲ್ಲ ಥರದ್ದು ಬರ್ತಾರೆ. ಒಬ್ಬ ಕಾಮನ್ ಆಡಿಯನ್ಸ್ಗೂ ಕೂಡ ರೀಚ್ ಆಗಬೇಕಾಗಿದೆ. ಹಾಗಾಗಿ ಒಬ್ಬ ನಿರ್ದೇಶಕನ ಪಾತ್ರ ಏನಾಗಿರಬೇಕು ಅಂತ ಅಂದ್ಬಿಟ್ಟು ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಅವನು ಚಿಂತನೆಗೆ ಹಚ್ಚುವ ನಾಟಕ ಮಾಡಬೇಕಾ ಮತ್ತು ಕಾಮಿಡಿ ಆಯ್ಕೆ ಮಾಡ್ಕೋಬೇಕಾ, ಯಾಕೆಂತಂದರೆ ಬರೀ ವಿದ್ವಾಂಸರಿಗೆ ಮಾಡೋದು ಅಥವಾ ಕಾಮನ್ ಪ್ರೇಕ್ಷಕರು ರೀಚ್ ಆಗಬೇಕು. ಆ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕನ ಆಯ್ಕೆ ಏನಿರಬೇಕು ಮತ್ತು ಅದನ್ನು ನಮ್ಮ ಪ್ರೇಕ್ಷಕರಿಗೆ ತಲುಪಿಸುವಂಥದ್ದು ಏನಾಗಬೇಕು ಅಂತಂದ್ಬಿಟ್ಟು ನಾನು KY ನಾರಾಯಣಸ್ವಾಮಿ ಅವ್ರಿಂದನೇ ಆರಂಭ ಮಾಡ್ತೀನಿ. ನಮಸ್ಕಾರ ಎಲ್ರಿಗೂ. ಇದು ಪ್ರಶ್ನೆ ಸ್ವಲ್ಪ ಗೊಂದಲಕರವಾಗಿದೆ. ಅಂದರೆ ನಿರ್ದೇಶಕನ ದೃಷ್ಟಿ ಏನಾಗಬೇಕು ಮತ್ತು ನಿರ್ದೇಶಕ ಯಾವ ರೀತಿಯಾದಂಥ ರೀತಿಯಲ್ಲಿ ತನ್ನ ರಂಗಕೃತಿಯನ್ನು ಜನರು ಮುಂದಿಡಬೇಕು ಅನ್ನೋ ಪ್ರಶ್ನೆಯನ್ನು ನಾಟಕಕಾರರು ಕೇಳಿದ್ದಾರೆ. ನಾನು ನಿರ್ದೇಶಕ ಅಲ್ಲ, ನಾನು ನಾಟಕಗಳನ್ನು ನಿರ್ದೇಶನ ಮಾಡೋದಿಲ್ಲ. ಹಾಗಾಗಿ ಬಹುಶಃ ಈ ಪ್ರಶ್ನೆಗೆ ಶ್ರೀಪಾದ್ ಅವರು ಸರಿಯಾದ ರೀತಿಯಲ್ಲಿ ಉತ್ತರಿಸ್ತಿದ್ರೋ ಏನೋ. ಹಾಗಾಗಿ ಅವ್ರು ಕೇಳಬೇಕಾದ ಪ್ರಶ್ನೆಯನ್ನು ಉಗಮ ಅವರು ನಾನು ಕೇಳಿಬಿಟ್ಟಿದ್ದಾರೆ. ಅದರಿಂದ ಇದು ನನ್ನ ಕ್ಷೇತ್ರ ಅಲ್ಲ. ಅದರಿಂದ
ಶ್ರೀಪಾದ್ ಅವರು ಇದಕ್ಕೆ ಉತ್ತರಿಸಲಿ. ನಾನು ಉತ್ತರಿಸಬಹುದಾದ ಪ್ರಶ್ನೆ ಬಂದಾಗ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ನಾಟ್ಯಶಾಸ್ತ್ರದಲ್ಲಿ ಅದರಲ್ಲಿ ಬರುವ ಒಂದು ಮುಖ್ಯ ಕಥೆ ಏನಿದೆ, ಆ ಕಥೆ ಈ ಸಮಸ್ಯೆಯನ್ನು ಇಟ್ಟುಕೊಂಡು ಹುಟ್ಟಿದ್ದು. ನಾವು ಅದನ್ನು ಡಿಕೋಡ್ ಮಾಡಬೇಕಾಗತ್ತೆ, ಶಾಸ್ತ್ರ ಅನ್ನೋ ಕಾರಣಕ್ಕಲ್ಲ. ನಮ್ಮ ಜನರ ನುಡಿ ಮತ್ತು ನಡೆ ಎರಡು ಬೇರೆ ಆಗಿದೆ, ಆದ್ದರಿಂದ ಇದು ಎರಡನ್ನೂ ಒಂದು ಮಾಡುವ ಒಂದು ಕ್ರೀಡನೀಯಕವನ್ನು ಕೊಡು ಅಂತ ಕೇಳ್ತಾರೆ. ಆಗ ನಾಟಕ ಹುಟ್ಕೊಂತು ಅಂತ ಶುರುವಾಗತ್ತೆ. ಆಗ ಬ್ರಹ್ಮ ಕ್ರೀಡನೀಯಕವನ್ನು ಕೊಟ್ಟನಂತೆ. ಭರತನಿಗೆ ಅದನ್ನು ಉಪದೇಶ ಮಾಡ್ತಾನೆ ಅವನು. ಏನಂತಂದರೆ, ಕ್ರೀಡನೀಯಕ ಅಂದರೆ ಏನು? ಆನಂದ ಮತ್ತು ಅರಿವು, ಇದು ಎರಡೂ ಸೇರಿದರೆ ಕ್ರೀಡನೀಯಕ ಆಗತ್ತೆ ಅಂತ. ನೀವು ಬರೀ ಆನಂದವನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡ್ರೆ ಅದು ಲೋಲುಪ ಆಗತ್ತೆ, ಭೋಗ ಆಗತ್ತೆ. ಬರೀ ಅರಿವನ್ನು ಮಾತ್ರ ಗಮನದಲ್ಲಿ ಇಟ್ಟುಕೊಂಡ್ರೆ ಅದು ಶುಷ್ಕ ಆಗ್ತದೆ, ಇವತ್ತಿನ ನಮ್ಮ ಸ್ಕೂಲ್ ಕಣ್ಣಂಗೆ ಕಾಣುತ್ತೆ. ಆದ್ದರಿಂದ ಆನಂದ ಮತ್ತು ಅರಿವು ಎರಡು ಬೆರೆತರೆ ನಾಟಕ ಆಗತ್ತೆ ಅಂತ. ಆದ್ದರಿಂದ ನಾಟಕದ ಹುಟ್ಟಿನಲ್ಲಿಯೇ ಈ ಆನ್ಸರ್ ಇದೆ. ಅದು ಎರಡನ್ನು ಒಟ್ಟೊಟ್ಟಿಗೆ ಇಟ್ಕೊಂಡಿರುತ್ತೆ, ಅರಿವನ್ನು ಬೆಳೆಸುವ ಆನಂದವನ್ನು ಕೊಡುತ್ತೆ. ಮುಂದೆ ನಾವು ಮಾರ್ಕೆಟಿನ ಯಾವ್ಯಾವುದೋ ಕಾರಣಕ್ಕೆ ಇದು ಎರಡನ್ನು ಬೇರೆ ಮಾಡಿಕೊಂಡು ಅರಿವನ್ನು ಹೆಚ್ಚಿಸುವ ಒಂದು ವಾಸ್ತವವಾದಿ ನಾಟಕ, ಆನಂದವನ್ನು ಹೆಚ್ಚಿಸುವಂಥ ಶೈಲೀಕೃತ ನಾಟಕ, ಹೀಗೆಲ್ಲ ಮಾಡ್ಕೊಂಡಿದ್ದು ನಮ್ಮ ಪ್ರಾಬ್ಲಮ್ಮೇ ಹೊರತು ಅದು ರಂಗಭೂಮಿಯ ಪ್ರಾಬ್ಲಮ್ ಅಲ್ಲ. ನಾನು ಒಂದು ಉದಾಹರಣೆಯನ್ನು ಹೇಳಿ ಮತ್ತೆ ನಿಮಗೆ ಬಿಡ್ತೇನೆ. ಕನ್ನಡದ ಮೊದಲ ನಾಟಕ ಉಷಾಹರಣ ಶಾಂತಕವಿಗಳು ಬರೆದಿದ್ದು 1856-57 ಸಂದರ್ಭದಲ್ಲಿ ಅವರು ಅದನ್ನು ಸ್ಟೇಜಿಗೆ ತಂದರು ಅಂತ ಕೇಳ್ತೇನೆ. ನಾನು ಆ ನಾಟಕವನ್ನು ತಗೊಳ್ಳುವಾಗ ನನಗೆ ಯುದ್ಧ ಮತ್ತು ಪ್ರೀತಿ ಇದು ಎರಡರ ಸಂಘರ್ಷ ಕಣ್ಣಾಗೆ ಕಾಣ್ತಿತ್ತು ಆ ನಾಟಕ. ಆದ್ದರಿಂದ ಆ ನಾಟಕವನ್ನು ಮಾಡಿದೆ. ನೀವು ಹೇಳುವ ಶೈಲೀಕೃತ ಅನ್ನುವ ಶೈಲಿಯನ್ನೆಲ್ಲ ಬಳಸ್ಕೊಂಡು ಈ ವರ್ತಮಾನಕ್ಕೆ ಸ್ಪಂದಿಸೋದಕ್ಕೆ ಬೇಕಾಗಿ ಆ ನಾಟಕವನ್ನು ನಾನು ಮಾಡ್ತಾ ಇದ್ದ ಸಂದರ್ಭದಲ್ಲಿಯೇ ನಾನು 2 ನಾಟಕವನ್ನು ಡೈರೆಕ್ಟ್ ಮಾಡ್ತಾ ಇದ್ದೆ. ಇದನ್ನು ಉತ್ತರ ಕರ್ನಾಟಕದಲ್ಲಿ ನಾನು ಶೇಷಗಿರಿ ಅನ್ನೋ ತಂಡಕ್ಕೆ ಮಾಡಿಸ್ತಾ ಇದ್ದೆ. ಅದಾದ 15 ದಿವಸಕ್ಕೆ ಕರಾವಳಿಯಲ್ಲಿ ಕೋಮುಗಲಭೆಗಳ ತೀವ್ರತೆ ಜಾಸ್ತಿ ಆಗ್ತಾ ಇದ್ದ ಸಂದರ್ಭದಲ್ಲಿ ಸದತ್ ಹಸನ್ ಮಂಟೋನ ಕತೆಗಳನ್ನು ಇಟ್ಟುಕೊಂಡು ಮಿಸ್ಟೇಕ್ ಅನ್ನುವಂಥ ನಾಟಕವನ್ನು ಕಟ್ತಾ ಇದ್ದೆ. ನನಗೆ ಮಿಸ್ಟೇಕ್ ಅನ್ನುವಂಥ ಅಂದರೆ ಕೋಮು ಗಲಭೆಯನ್ನು ಉದ್ದೇಶಿಸಿದಂತಹ ಅಪ್ಪಟ ವಾಸ್ತವವಾದಿ ನಾಟಕವನ್ನು ನಾನು ಕೈಗೆತ್ತಿಕೊಳ್ಳುವಾಗಲೂ, ಶಾಂತಕವಿಯ ಉಷಾಹರಣವನ್ನು ಕೈಗೆತ್ತಿಕೊಳ್ಳುವಾಗಲೂ ನನಗೆ ಅದರಲ್ಲಿ ಯಾವ ಭೇದವೂ ಕಾಣ್ತಿರಲಿಲ್ಲ. ಯಾಕೆಂದರೆ ಅವು ಎಲ್ಲವೂ ಒಟ್ಟೊಟ್ಟಿಗೆ ಸಂಭಾಷಿಸಬೇಕಾದ ಅನಿವಾರ್ಯತೆಯೇ ಸಮಕಾಲೀನ ನಾಟಕದ ಸಂದರ್ಭ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆ.ವೈ. ನಾರಾಯಣ ಸ್ವಾಮಿಯವರಿಗೆ ಈಗ ನಾವು ಹಲವಾರು ನಾಟಕಗಳನ್ನ ನಾವು ಪ್ರಯೋಗಕ್ಕೆ ತಗೋಬೇಕಾದ್ರೆ ನಮ್ಗೆ ಎದುರಾಗೋದು ನಾಟಕ ಕೃತಿಗಳ ಕೊರತೆ. ನಾವೀಗಲೂ ಕೂಡ ಆತ್ಮಕಥೆಗಳಿಗೆ ಹೋಗ್ತೀವಿ, ಕಾವ್ಯಗಳನ್ನು ಇಟ್ಕೊಂಡು ನಾವು ನಾಟಕವನ್ನು ರಚನೆ ಮಾಡ್ತಾ ಇದ್ದೀವಿ. 70ರ ದಶಕದಲ್ಲಿ ಲಂಕೇಶ್ ಆಗ್ಬೋದು, ಮತ್ತು ಚಂದ್ರಶೇಖರ್ ಪಾಟೀಲ್ ಆಗ್ಬೋದು, ಕಂಬಾರ್ ಆಗ್ಬೋದು, ಒಂದು ದೊಡ್ಡ ನಾಟಕದ ವಾತಾವರಣ ಇತ್ತು. ಅಂದರೆ ನಾಟಕ ಪ್ರಿಂಟ್ ಆಗೋದಕ್ಕಿಂತ ಮುಂಚೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಈಗ ನಮ್ಮ ನಾರಾಯಣ ಸ್ವಾಮಿಯವರು ಉತ್ತರ ಕೊಡಬೇಕು. ಹೊಸ ನಾಟಕಗಳು ಅಂದರೆ ಸಮಕಾಲೀನ ನಾಟಕಗಳೇ ಆಗ್ಬೋದು, ಕೊರತೆಯನ್ನು ಎದುರಿಸ್ತಾ ಇದೆ. ಹಾಗಾಗಿ ನೀವು ಸ್ವತಃ ನಾಟಕರಾಗಿ ನೀವೇನೆಲ್ಲ ಕಷ್ಟಪಡ್ತೀರಿ? ನನಗೆ ಹಾಗೇನು ತೋಚ್ತಾ ಇಲ್ಲ. ಅಂದರೆ ಸಾಕಷ್ಟು ನಾಟಕದ ಬರವಣಿಗೆಯ ಮಾಡುವ ಸಂಖ್ಯೆ ಕಡಿಮೆ ಆಗಿದ್ದಾರೆ ಕನ್ನಡದಲ್ಲಿ, ಅಥವಾ ನಾಟಕಗಳು ಬರ್ತಿಲ್ಲ ಅಂತ ಅನಿಸ್ತಿಲ್ಲ. ಆದರೆ ಪ್ರಯೋಗವಾಗ್ತಿರುವಂಥ ನಾಟಕಗಳ ಸಂಖ್ಯೆ ಕಡಿಮೆ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ನಾಟಕಕ್ಕೆ ಅದು ಪ್ರಯೋಗವಾದಾಗಲೇ ಅದರ ಪೂರ್ಣವಾದಂಥ ಒಂದು ಇದು ಸ್ಥಿತಿ ತಲುಪೋದ್ರಿಂದ ಎಷ್ಟೋ ಜನ, ನಾವು ಇಲ್ಲೂ ಕೂಡ ನಿನ್ನೆಲ್ಲ ಸುಮಾರು ಜನ ಸಿಗ್ದವ್ರು ಹೇಳ್ತಾ ಇದ್ರಲ್ಲ, ನಾವೊಂದು ಹೊಸ ನಾಟಕ ಬರೆದಿದ್ದೇವೆ ಮತ್ತು ಆ ನಾಟಕವನ್ನು ಸುಮಾರು ಜನ ಕಳಿಸ್ಕೊಟ್ಟಿದ್ದಾನೆ, ಅವ್ರು ಯಾರು ನಾಟಕವನ್ನು ತಗೋತಿಲ್ಲ, ಮಾಡ್ತಿಲ್ಲ ಅಂತ. ಹಿಂದೆ ಇದ್ದ ಸ್ಥಿತಿಗಿಂತಲೂ ಈಗ ಇರುವಂಥ ಸ್ಥಿತಿ ಒಳಗೆ ನನಗೆ ತಿಳಿದ ಹಾಗೆ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಒಂದು 200 ನಾಟಕ ತಂಡಗಳಾದರೂ ಇವತ್ತು ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಒಂದರಲ್ಲೇ ನೀವು ಲೆಕ್ಕ ಹಾಕಿ ಹಿಡಿದ್ರೆ ಒಂದು 50 ತಂಡಗಳಾದರೂ ಸಿಗ್ತವೆ. ಮತ್ತು ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಒಂದು 10 ಕಡೆ ನಾಟಕ ಪ್ರದರ್ಶನಗಳು ನಡೀತಾ ಇರ್ತವೆ. ಆದರೆ ಇವೆಲ್ಲವನ್ನೂ ಕೂಡ ನಾವು ಒಂದು ಪರಿಪ್ರೇಕ್ಷ್ಯದಲ್ಲಿ ತೆಗೆದುಕೊಂಡು ಇಷ್ಟು ನಾಟಕಗಳು ನಡೀತಾ ಇವೆ, ಇಷ್ಟು ಕಡೆ ಆಗ್ತವೆ ಅನ್ನೋದನ್ನು ಗಮನಿಸಿ ಅವುಗಳನ್ನು ನಾವು ಒಂದು ನಾಟಕದ ರಚನೆ, ನಾಟಕದ ಪ್ರಯೋಗ ಮತ್ತು ನಾಟಕವನ್ನು ನೋಡ್ತಾ ಇರುವಂಥ ಪ್ರೇಕ್ಷಕರು ಇವರುಗಳ ಬಗ್ಗೆ ಒಂದು
ರಂಗ ಅರಿವನ್ನು ಮೂಡಿಸುವಂಥ ಒಂದು ಯಾವುದೇ ವೇದಿಕೆ ಇಲ್ಲ. ಅಂದರೆ ರಂಗಭೂಮಿಯನ್ನೇ ಪ್ರತಿನಿಧಿಸುವ ಒಂದು ಪತ್ರಿಕೆ ಆಗಲಿ ಅಥವಾ ರಂಗಭೂಮಿಯನ್ನೇ ಕುರಿತು ಮಾತನಾಡಬಹುದಾದಂಥ ಒಂದು ವಿಶೇಷವಾದಂಥ ಒಂದು ವೇದಿಕೆ ಆಗಲಿ ಇಲ್ಲದೇ ಇರೋದ್ರಿಂದಾಗಿ ಈ ರಂಗ ಚಟುವಟಿಕೆಗಳನ್ನು ನೇರವಾಗಿ ನಡೀತಿರುವಂತೆಲ್ಲ ಚಟುವಟಿಕೆಗಳನ್ನು ಜನದ ಗಮನಕ್ಕೆ ತರೋದಕ್ಕೆ ಕಷ್ಟ ಆಗ್ತಿದೆ. ಆ ಕಾರಣದಿಂದ ಇದು ಕೊರತೆ ಅಂತ ನಿಮಗೆ ಅನಿಸ್ತಿರ್ಬೋದು. ಆದರೆ ಈಗ 200 ಜನ ನಾಟಕಗಳು ಮಾಡಬೇಕು ಅಂದರೆ ಕೆಲವು ಅದರಲ್ಲಿ ನಾಟಕಗಳನ್ನು ಅವ್ರು ರಿಪೀಟ್ ಮಾಡ್ತಿರ್ತಾರೆ ಅಂತ ಹೇಳಿದ್ರು ಸಾಕಷ್ಟು ಹೊಸ ನಾಟಕಗಳ ಸೃಷ್ಟಿ ಆಗ್ತಾ ಇರ್ತವೆ. ಎಷ್ಟು ನಾಟಕಗಳು ಅಂತಂದರೆ ಅನೇಕ ಜನ ನಾಟಕಗಳ ಕಥೆಗಳಿಂದ, ಕವಿತೆಗಳಿಂದ, ಕಾದಂಬರಿಗಳಿಂದ, ಆತ್ಮಕಥೆಗಳಿಂದ ಅವರು ನಾಟಕ ರೂಪಗಳಿಗೆ ತರೋದು ಮತ್ತು ಅನುವಾದಗಳು. ಇಲ್ಲಿ ಚೌಗಲಿ ಇಲ್ಲೇ ಇದ್ದಾರೆ, ಮರಾಠಿಯಿಂದ ಅವರು ಸಾಕಷ್ಟು ನಾಟಕಗಳನ್ನು ಅನುವಾದ ಮಾಡ್ತಿರ್ತಾರೆ. ಅನೇಕ ಜನ ಇಂಗ್ಲೀಷ್ ನಾಟಕಗಳಿಂದ ಮತ್ತು ರಷ್ಯನ್ ನಾಟಕಗಳು ಇಂಥದನ್ನೆಲ್ಲ ತಂದು ಇಲ್ಲಿ ಮತ್ತು ಕನ್ನಡದಲ್ಲಿ ಅನೇಕ ರೂಪಗಳಿಗೆ ಅವುಗಳನ್ನು ಬದಲಿಸಿ ಅವರು ನಾಟಕಗಳನ್ನು ಮಾಡ್ತಿದ್ದಾರೆ. ಶ್ರೀಪಾದ್ ಭಟ್ರಿಗೂ ರವೀಂದ್ರನಾಥ್ ಠಾಗೂರ್ ಅವರ ನಾಟಕವನ್ನು ಮಾಡ್ತಾಯಿದ್ರು. ಇತ್ತೀಚೆಗೆ ಬಿ ಸುರೇಶ್ ಅವರು ಲೋಕದ ಒಳವರೆಗೆ ಎನ್ನುವಂಥ ಒಂದು ನಾಟಕವನ್ನು ಮಾಡಿದರು. ಇವೆಲ್ಲ ಕೂಡ ಕನ್ನಡದಲ್ಲಿ ಒರಿಜಿನಲ್ ಆಗಿ ನಾಟಕವನ್ನು ಬರೆಯೋದ್ರ ಜೊತೆಗೆ ಬೇರೆ ಬೇರೆ ಭಾಷೆಗಳಿಂದಲೂ ಕೂಡ ನಾಟಕಗಳನ್ನು ಅನುವಾದಿಸಿಕೊಂಡು ನಾಟಕಗಳನ್ನು ಪ್ರಯೋಗಕ್ಕೆ ತರುವ ಪ್ರಯತ್ನಗಳು ನಡೀತವೆ. ಹಾಗಾಗಿ ನಾಟಕಗಳ ರಚನೆ ಸ್ವಲ್ಪ ಸಂಕೀರ್ಣವಾದದ್ದು ಮತ್ತು ಅದು ಸಾಮಾನ್ಯವಾಗಿ ಪ್ರೇಕ್ಷಕರ ಜೊತೆ ಒಂದು ಸಂವಾದದಲ್ಲೇ ಅದಕ್ಕೆ ಒಂದು ಅಸ್ತಿತ್ವ ಇರೋದರಿಂದಾಗಿ ಇದು ಸ್ವಲ್ಪ ಸಮಸ್ಯಾತ್ಮಕವಾದ ಕ್ರಿಯೆ. ಯಾಕೆಂದರೆ ಅದನ್ನು ನೀವು ಒಂಟಿಯಾಗಿ ಕುಳಿತುಕೊಂಡು ನಾಟಕ ಬರೀತಾರೆ ಅನ್ನೋ ಥರ ಮಾಡೋಕ್ಕಾಗೋದಿಲ್ಲ. ನಾಟಕ ರೂಪುಗೊಳ್ಳೋದು ಒಬ್ಬ ನಿರ್ದೇಶಕರ ಜೊತೆ, ಒಂದು ರಂಗತಂಡದ ಜೊತೆ ಅದು ಇವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ರಂಗಕೃತಿ ಅಂತನ್ನೋದು ಒಂದು ಕವಿತೆಯ ಹಾಗೆ ಅಥವಾ ಒಂದು ಕಥೆಯ ಹಾಗೆ ಅಥವಾ ಒಂದು ಕಾದಂಬರಿಯ ಹಾಗೆ ಒಬ್ಬರ ಮನೋಲೋಕದಲ್ಲೇ ಮೂಡಿ ಅಲ್ಲೇ ಅದು ರೂಪುಗೊಂಡು ಓದುಗರಿಗೆ ತಲುಪುವ ರೀತಿಯಾದಂಥ ಒಂದು ಚಟುವಟಿಕೆ ಅಲ್ಲ. ಇದು ನಿರ್ದೇಶಕರ ಜೊತೆ, ನಟರ ಜೊತೆ ಮತ್ತು ಪ್ರೇಕ್ಷಕರ ಜೊತೆಗೆ ಇದು ನಡಿಬೇಕಾದಂಥ ಒಂದು ಅವಸ್ಥೆಗಳಿದೆ. ಒಂದು 3-4 ಅವಸ್ಥೆಗಳಲ್ಲಿ ಇದು ಟ್ರಾನ್ಸ್ಫಾರ್ಮೇಷನ್ಸ್ ಆಗ್ತಾಯಿದೆ. ಅಂದರೆ ಒಂದು ಸೃಜನ ಕ್ರಿಯೆ ತನ್ನ ಅಸ್ತಿತ್ವದಲ್ಲಿ ಈಗ ರೂಪಾಂತರವಾಗಿ ಅದು ಒಂದು ಫಲಿತವಾಗಿ ತಲುಪುವಂಥ ಒಂದು ವಿಶಿಷ್ಟವಾದಂಥ ಒಂದು ರೂಪ ಈ ರಂಗಭೂಮಿಗೆ ಇರೋದರಿಂದಾಗಿ ಇದನ್ನು ನಾವು ಇತರ ಸಾಹಿತ್ಯ ಪ್ರಕಾರಗಳನ್ನು ನಾವು ಅರ್ಥ ಮಾಡಿಕೊಂಡ ಹಾಗೆ ಮತ್ತು ಅವುಗಳನ್ನು ಬೆಲೆ ಕಟ್ಟುವ ಹಾಗೆ ನೋಡೋದಕ್ಕೆ ಕಷ್ಟ. ಆ ದೃಷ್ಟಿಯಿಂದ ಒಂದು ಪ್ರತ್ಯೇಕವಾದಂಥ ಒಂದು ರಂಗ ತಿಳುವಳಿಕೆಯ ಶಾಸ್ತ್ರವೇ ಅಗತ್ಯವಿದೆ. ದುರಾದೃಷ್ಟವಶಾತ್ 100 ವರ್ಷಗಳ ನಮ್ಮ ಆಧುನಿಕ ರಂಗ ಪ್ರಯೋಗದ ಇತಿಹಾಸ ನಮಗಿದ್ದರೂ ಈ ರಂಗ ವಿಮರ್ಶೆ ಅಥವಾ ರಂಗಾಸ್ವಾದನೆಗೆ ಸಂಬಂಧಪಟ್ಟಂಥ ಒಂದು ಪರಂಪರೆ ಕನ್ನಡದಲ್ಲಿ ಇನ್ನೂ ರೂಪುಗೊಂಡಿಲ್ಲ. ಅದು ರೂಪುಗೊಳ್ಳಬೇಕಾದಂಥ ಕಾಲ ಈಗ ಪಕ್ವವಾಗಿದೆ ಅಂತ ನನಗನ್ನಿಸುತ್ತೆ. ಅಕ್ಷತಾ ಅವ್ರಿಗೆ, ಈಗ ಅಕ್ಷತಾ ಅವರು ಏಕವ್ಯಕ್ತಿ ಪ್ರದರ್ಶನದ ಮುಖಾಂತರ ಗಮನ ಸೆಳೆದಿದ್ದಾರೆ. ಸೊ ಶ್ರೀಪಾದ್ ಭಟ್ ಅವರು ಕೂಡ ಊರ್ಮಿಳೆ ಅನ್ನೋ ಒಂದು ನಾಟಕ ಏಕವ್ಯಕ್ತಿ ಪ್ರದರ್ಶನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಏಕ ವ್ಯಕ್ತಿ ಪ್ರದರ್ಶನಗಳು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದು ರಂಗಭೂಮಿನ, ಪರಿಪೂರ್ಣ ರಂಗಭೂಮಿನ, ನನಗೆ ಏಕವ್ಯಕ್ತಿ ಪ್ರದರ್ಶನ ಯಾಕೆ ಅಂತಂದರೆ ನಮ್ಮಲ್ಲೊಂದು ಚರ್ಚೆ ಆಗ್ತಾಯಿತ್ತು. ರಂಗಭೂಮಿ ಅಂತಂದರೆ ಎಲ್ಲ ಒಬ್ಬ ಮ್ಯೂಸಿಷಿಯನ್ ಇರ್ತಾನೆ, ಒಬ್ಬ ಲೈಟ್ ಬಾಯ್ ಇರ್ತಾನೆ. ಹಾಗಾಗಿ ಏಕವ್ಯಕ್ತಿ ಪ್ರದರ್ಶನ ಅನ್ನುವುದು ಅದು ರಂಗಭೂಮಿಯ ಭಾಗ ಆಗುತ್ತೋ ಅಥವಾ ಒಂದು ವೈಯಕ್ತಿಕ ನೆಲೆಯಲ್ಲಾಗುತ್ತೋ ಅಂತ ಅಂದ್ಬಿಟ್ಟು. ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ಬಲಗಡೆ ಕೂತಿರೋರು ಹೆಸರಾಂತ ನಿರ್ದೇಶಕರು, ಆ ಕಡೆ ಇರೋರು ನಾಟಕಕಾರರು, ಇವರು ಆಯೋಜಕರು. ಇವ್ರುಗಳ ಮಧ್ಯೆ ನಾನೊಬ್ಳು ಪುಟ್ಟ ನಟಿ ಕೂತಿದ್ದೀನಿ. ಏಕವ್ಯಕ್ತಿ ನಾಟಕ ತುಂಬ ಜನ ಆಯೋಜನೆ ಮಾಡಿಸಿ ಅಂತ ನಾನು ಕೇಳುವಾಗ ನಾವು ಏಕವ್ಯಕ್ತಿ ನಾಟಕನ ಮಾಡಿಸಲ್ಲ ಅಂತಾರೆ. ಆವಾಗ ನನಗೆ ದೂಸರ ಮಾತೇ ಇರಲ್ಲ, ವಾಪಸ್ ಮಾತಾಡೋಲ್ಲ. ಅದು ಅವರ ಒಂದು ಯೋಚನೆ. ಏಕವ್ಯಕ್ತಿ ನಾಟಕಗಳನ್ನ ಇನ್ನೂ ನಾಟಕ ಅಂತ ನಾಟಕ ರಂಗದಲ್ಲೇ ಇರೋರು ಪರಿಗಣಿಸಿಲ್ಲ, ಬೇರೆಯವರು ಬಿಟ್ಟಿದ್ದು. ಈಗ ನಾನೊಬ್ಳು ನಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹ್ಯೂಮನ್. ನನಗೆ ತುಂಬ ವಿಷಯಗಳು ಹೇಳಬೇಕಾಗಿದೆ. ಯಾವುದ್ರ ಮುಖಾಂತರ ಹೇಳಿ? ನನ್ನ ಮಾಧ್ಯಮ ರಂಗಭೂಮಿ, ಆಮೇಲೆ ನಾನು ನಟಿ. ರಂಗಭೂಮಿ ಮುಖಾಂತರ ನಾನು ಹೇಳಬೇಕು, ಆದರೆ 4 ಜನ ನಾವು ಒಗ್ಗೂಡಿಸ್ಬೇಕು, ಕೂತು ಕೆಲಸ ಮಾಡಬೇಕು, ರಿಹರ್ಸಲ್ ಮಾಡಬೇಕು, ದಿನಗಳು ಕಳಿಬೇಕು, ಸೆಟ್ ಹಾಕಬೇಕು, ಲೈಟ್ಸ್ ಹಾಕಬೇಕು ಅಂತಾಗ ನನ್ನ ಹತ್ರ ಹೊಂದಿಸ್ಕೊಳ್ಳೋಕ್ಕಾಗಲಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿ ಯಾವುದೇ ಹಣ ಇರಲ್ಲ. ಬೆಂಗಳೂರಲ್ಲಿ ಬೇರೆ ಥರ ನಾವು ಜೀವನ ಕಟ್ಕೊಂಡಿರ್ತೀವಿ, ಇಲ್ಲಿ ಎಷ್ಟು ಕಷ್ಟ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಇಲ್ಲದೇ ಇದ್ದಾಗ ನಾನು ಹೇಳಬೇಕಾಗಿರೋ ವಿಷಯನ ನನ್ನ ರಂಗಭೂಮಿ ಅಲ್ಲದೆಯೂ ನನಗೆ ಬೇರೆ ಬೇರೆ
ವೃತ್ತಿ ಇದೆ ಅನ್ನೋ ಕಾರಣಕ್ಕೆ ನಾನು ಬಿಡೋಕ್ಕಾಗಲ್ಲ. ನಾನು ಹೇಳಲೇಬೇಕು, ನನ್ನ ಮಾಧ್ಯಮ ರಂಗಭೂಮಿ. ಹಾಗಾಗಿ ನಾನೇ ನನ್ನ ದೇಹ ಮತ್ತು ನನ್ನ ಮನಸ್ಸು ಇವೆರಡನ್ನ ಆಯುಧವಾಗಿ ಇಟ್ಕೊಂಡು ಏಕವ್ಯಕ್ತಿ ಪ್ರಯೋಗನ ಕಟ್ಬಿಟ್ರೆ ಮುಗೀತಾ? ನೋಡೋರು ಬೇಕು, ನೋಡೋರಿಗೆ ಆಯೋಜಕರು ಬೇಕು. ಆಯೋಜಕರನ್ನ ಹುಡುಕ್ತಾ ಹೊರಟಿದ್ದು. ಅದರಲ್ಲೂ ಏಕವ್ಯಕ್ತಿ ಪ್ರಯೋಗ ಕಟ್ತಾ ಎಲ್ಲ ಶಾಸ್ತ್ರಗಳನ್ನು, ಇವರು ಮೊದಲೇ ಹೇಳಿದಾಗೆ ಒಂದಷ್ಟು ಶಾಸ್ತ್ರಗಳನ್ನು ಪ್ರಣಾಮ ಎಲ್ಲರೂ ನಾಷ್ಟ ಮಾಡಿದ್ರ? ಇದು ನಿಮ್ಗೆ ಇಂಪ್ಯಾಕ್ಟ್ ಆಗಿದೆಯೋ? ಹೇಗಿದ್ದೀರಾ? ಎಲ್ಲ ತಿಂಡಿ ತಿಂದ್ರಾ? ಇಂಪ್ಯಾಕ್ಟ್ ಇದೆಯೋ? ಇಷ್ಟೇ ಸರಳತೆನ ನಾನು ಹೇಳಬೇಕಾಗಿತ್ತು ರಂಗಭೂಮಿ ಮುಖಾಂತರ. ಹಾಗಾಗಿ ನಾನು ಏನು ಓದಿದ್ದೀನಿ, ನಾನು ಬಿ ವಿ ಕಾರಂತರು ಫಾರ್ಮ್ನ ಮತ್ತು ಅವರೊಂದು ಮ್ಯೂಸಿಕಲ್ ಏನಿಟ್ಟು ನಾನು ತುಂಬ ಇನ್ಸ್ಪೈರ್ ಆಗ್ತೀನಿ. ಆದರೆ ಯಾವತ್ತೂ ನಾನು ಅವ್ರ ಫಾರ್ಮ್ಗೆ ಒಗ್ಗೂಡಿಲ್ಲ ಒಬ್ಳು ನಟಿಯಾಗಿ. ಆದರೆ ನನಗೆ ಅವ್ರುಗಳ ಮೇಲೆ ಆ ಥರ ತುಂಬ ಜನ ಇದ್ದಾರೆ. ನಾನು ಅವ್ರ ಫಾರ್ಮ್ನ ತಗೋಬಾರ್ದು, ಇವ್ರ ಸ್ಕ್ರಿಪ್ಟ್ನ ತಗೋಬಾರ್ದು, ಇಂಥ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಬಾರ್ದು ಅಂತ ಇಲ್ಲ. ಆದರೆ ನನಗಿರೋ ಸಮಯದಲ್ಲಿ, ನನಗಿರುವಂತಹ ಇವತ್ತಿನ ಸಾಮಾಜಿಕ ಕಳಕಳಿಯಲ್ಲಿ, ನನಗೆ ಗೊತ್ತಿರುವಂತಹ, ನನಗೆ ಒಲ್ದಿರುವಂತಹ, ನನಗೆ ಇಷ್ಟಪಡುವಂತಹ, ನಾನು ಅಭಿವ್ಯಕ್ತಿ ಮಾಡಲಿಕ್ಕೆ ಈಗಲೂ ಆರಿಸ್ಕೊಳ್ಳುವಂಥದ್ದು ವೇದಿಕೆ, ರಂಗಭೂಮಿ. ಇದರಿಂದ ಮಾಡಬೇಕಾದದ್ದು ಮಾಡಲೇಬೇಕು ಅಂದಾಗ ಏಕವ್ಯಕ್ತಿ ಪ್ರಯೋಗ ಕಟ್ಕೊಂಡೆ. ಪ್ರತಿದಿನ ನಾವು ಬೆಳೀತಾ ಇರ್ತೀವಿ. 2014, 15, 2000 ಇದ್ದಂಗೆ ಈಗಿಲ್ಲ. ಯಾವುದೇ ಡೈರೆಕ್ಟ್ರು ಅವಾಗಿನ ವಿಷಯಗಳ ಹೇಳಿದಾಗ ನನಗೆ ಕೇಳಬೇಕು, ಪ್ರತಿಕ್ರಿಯಿಸ್ಬೇಕು ಅಂತ ಅನ್ನಿಸ್ತಿರುತ್ತೆ. ಯಾಕೆ ಸರ್ ನನಗೆ ಈ ಥರ ಯೋಚನೆ ಮಾಡೋಕ್ಕಾಗ್ತಿಲ್ಲ ಅಂತ. ಯಾಕೆ ಅಂದರೆ ಎಂಡ್ ಆಫ್ ದ ಡೇ ನಾವೇ ಅಲ್ಲಿ ಅಭಿವ್ಯಕ್ತಿಸ್ಬೇಕಾಗಿರೋದು. ನನ್ನ ಮನಸ್ಸಿಂದನೇ ನಾನು ಮಾತಾಡಬೇಕಾಗಿರೋದು, ಅಭಿನಯಿಸ್ಬೇಕಾಗಿರೋದು. ಯಾಕೆ ಅಂತ ಕೇಳಬೇಕು ಅನಿಸುತ್ತೆ. ನನಗೆ ನಿರ್ದೇಶಕರು ಯಾವತ್ತೂ ಗೈಡ್ ಆಗೇ ಕಾಣಿಸ್ತಿರ್ತಾರೆ. ಸೊ ಇಲ್ಲಿ ನಿರ್ದೇಶಕರು ನನಗೆ ನಾಟಕ ಕಟ್ಟಿದ ನಂತರ ನಾನು ಹೋಗೋದು ಆಡಿಯನ್ಸೇ ನನಗೆ ನಿರ್ದೇಶಕರು. ಅಲ್ಲಿ ಅವರು ಪ್ರತಿ ಶೋಗೂ ವಾಪಸ್ ಬಂದ ಮೇಲೆ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ, ಹೀಗೆ ಮಾಡಿ ಅದು ಮುಂದಿನ ಶೋಗಳಿಗೆ ನಾನು ಬದಲಾಗಿಸ್ಕೊಳ್ತಾ ಹೋಗ್ತೀನಿ. ಇದು ನನ್ನ ಒಂದು ಪ್ರೆಸ್ಟೇಷನ್ ಅಂತಲೂ ಅನ್ಕೊಬೋದು, ಒಂದು ಚಳುವಳಿ ಅಂತಲೂ ಅನ್ಕೊಬೋದು. ಇವೇನೂ ಇಲ್ಲದೆ ಸುಮ್ಮನೆ ಕೂರ್ಬೋದು ನಾನು, ಆದರೆ ಕೂರಕ್ಕಾಗಲ್ಲ. ಹೀಗೆ ಇವಾಗ ಹೋಗ್ಬಿಟ್ಟು ನಾನು ಏನಾದರೂ ಇವತ್ತು ಜನ ಹೆಂಗೆ ಬದುಕ್ತಿದ್ದಾರೆ, ಎಲ್ಲ ಎಂಟರ್ಟೈನ್ಮೆಂಟ್ ಅನ್ನೋದು ಮೊಬೈಲಲ್ಲಿ ಬಂದು ಕೂತಿರ್ಬೇಕಾದ್ರೆ ನಾವು ನಾಟಕ ಮಾಡ್ತೀವಿ ಅಂದ್ರೇ ನಗ್ತಾರೆ. ನಿಂಗೆ ಏನಮ್ಮ ಬಂದಿರೋದು ನಾಟಕ ಮಾಡ್ತಿದ್ಯಾ ಅಂತ. ಎಂಟರ್ಟೈನ್ಮೆಂಟ್ ಅನ್ನೋದು ಮೊಬೈಲಲ್ಲಿ ಕೂತಿರುವಾಗ ನಾನು ಹೋಗ್ಬಿಟ್ಟು ಸ್ಟ್ಯಾಂಡಪ್ ಕಾಮಿಡಿ ಮಾಡಲಾ ಅಥವಾ ಒಂದು ಮೈಕ್ ಇಟ್ಕೊಂಡು ಹಾಡ್ಲಾ? ಇವು ಬೇಗ ರೀಚ್ ಆಗುತ್ತೆ, ಇದು ಬೇಗ ಆಯೋಜನೆ ಮಾಡಿಸ್ಬೋದು, ಒಂದು ಲೈಟ್ ಹಾಕಿ ಒಂದು ಮೈಕ್ ಕೊಟ್ಟು. ಅದಲ್ಲದೆ ನಾನು ತುಂಬ ವಿಷಯಗಳನ್ನು ಹೇಳಬೇಕು. ತುಂಬ ನಿಜವಾದ ಸವಾಲಿದು. ಎಷ್ಟು ಹುಡುಕ್ತಾ ಹೋದಷ್ಟು ನಾವು ನಿಜವಾಗ್ಲೂ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಎದುರಾಗಬೇಕಾಗಿರೋದು ತುಂಬ ರೂರಲ್ ಜನಕ್ಕೆ ಅನ್ನೋ ಸತ್ಯ ನನಗೆ ಇದರಿಂದ ಗೊತ್ತಾಯಿತು. ಅಕ್ಷತಾ ಹೇಳ್ತಾ ಇರುವ ಮಾತನ್ನು ನಾನು ಒಪ್ಕೋತಾನೆ. ಇದು ಬರೀ ತಾಂತ್ರಿಕ ಕಾರಣ ಅಲ್ಲ. ಈ ಏಕವ್ಯಕ್ತಿ ರಂಗಪ್ರಯೋಗಕ್ಕೆ ಒಂದು ಫಿಲಾಸಫಿಕಲ್ ಕಾರಣವೂ ಇದೆ. ಅದನ್ನು ನಾವು ಗಮನಿಸಬೇಕು. ಒಂದು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಿಳೆಯ ಪಾತ್ರವನ್ನು ಮಹಿಳೆಯೇ ಮಾಡೋಕ್ಕೆ ಶುರುವಾಗಿದ್ದೇ ಎಷ್ಟೋ ಶತಮಾನದ ನಂತರ. ಹಾಗಾಗಿ ಶೇಕ್ಸ್ಪಿಯರ್ ಸಹ ಹುಡುಗರು ಹುಡುಗಿಯರ ರೋಲ್ ಮಾಡೋದಕ್ಕೆ ಬೇಕಾಗುವಂಥ ರೋಲನ್ನು ಮಾತ್ರ ಸೃಷ್ಟಿ ಮಾಡ್ತಾ ಇದ್ದ. ಯಾಕೆ ಅಂತಂದರೆ ಅರ್ಧದ ನಂತರ ಮತ್ತೆ ಅವನು ಹುಡುಗನಾಗಿ ಸ್ಟೇಜಿಗೆ ವಾಪಸ್ ಬರಬೇಕು. ಹಾಗಾಗಿ ಆ ನಾಟಕಗಳಲ್ಲಿ ಮೊದಲು ಹುಡುಗ ಹುಡುಗಿಯಾಗಿ ಕಾಣಿಸ್ಕೊತಾನೆ, ಆನಂತರ ಹುಡುಗಿ ಹುಡುಗನಾಗಿ ಕಾಣಿಸ್ಕೊಳ್ಳುವ ರೋಲನ್ನು ಸೃಷ್ಟಿ ಮಾಡ್ಕೋತಿದ್ದ. ಅದು ಅನಿವಾರ್ಯ ಆಗೋಗಿತ್ತು ಆ ಕಾಲದಲ್ಲಿ. ಅಂದರೆ ನಾಟಕದ ಪ್ರಯೋಗದಲ್ಲಿ ಹೆಣ್ಣು ಅದರ ಅಸ್ತಿತ್ವವನ್ನು ಕಾಣಿಸೋದಕ್ಕೆ ಎಷ್ಟೋ ಶತಮಾನಗಳು ಕಳೆದೋಗಿವೆ. ಹಾಗಾಗಿ ಮಹಿಳೆಯ ಒಳತೋಟಿಯನ್ನು ಅವಳು ನೇರವಾಗಿ ಮಾತನಾಡೋಕ್ಕೆ ಬೇಕಾದಂತಹ ಸಬ್ಜೆಕ್ಟ್ಗಳು, ನಾಟಕಗಳು, ಪಾತ್ರಗಳು ರಂಗಭೂಮಿಯಲ್ಲಿ ಅತ್ಯಂತ ಕಡಿಮೆ ಇದ್ದಾವೆ. ಇಂಥ ಸಂದರ್ಭದಲ್ಲಿ ದಾರಿಯೋ ಮತ್ತು ಅವರ ಅಲ್ಲನ್ ಪೋ ಅಲ್ವಾ ಮಿಸ್ಸೆಸ್ ಅವರು ಕುಡ್ಕೊಂಡು ಈ ಫಾರ್ಮನ್ನು ಇಡೀ ಜಗತ್ತಿನಾದ್ಯಂತ ಪ್ರಚಾರ ಮಾಡಿದರು. ಏನಂದರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋ ಒಂದು ಮಹಿಳೆ ಇದ್ದಾಳೆ, ಅವಳು ಸಮಸ್ಯೆ ಹೇಳಬೇಕಾಗಿದೆ, ಅಂತಿಗೊನೆಯಲ್ಲಿ ಹೇಳೋಕ್ಕಾಗ್ತಿಲ್ಲ, ಅದನ್ನ ಇಡಿಪಸ್ನಲ್ಲಿ ಹೇಳೋಕ್ಕಾಗ್ತಿಲ್ಲ. ಹಾಗಾಗಿ ನಾನು ನನ್ನ ಸಮಸ್ಯೆಯನ್ನು ನೇರವಾಗಿ ಮಾತನಾಡಬೇಕು ಅನ್ನುವ ಕಾರಣಕ್ಕಾಗಿ ಮಹಿಳೆ ಅಂದರೆ ಏಕವ್ಯಕ್ತಿ ಪ್ರದರ್ಶನ ಅನ್ನೋದು ಆ್ಯಕ್ಚುಲಿ ಒನ್ ವಿಮೆನ್ ಶೋ ಅಂತಲೇ ಇರೋದು.
ಈಗ ಸ್ವಲ್ಪ ತೆವಲಿಗೆ ನಾವು ಮಾಡ್ಕೋತೀವಿ ಗಂಡ್ಮಕ್ಳು. ಎರಡನೇದು, ಏಕವ್ಯಕ್ತಿ ರಂಗ ಪ್ರಯೋಗ ಅಂದರೂ ಅದು ಸಮೂಹದ ಸೃಷ್ಟಿ, ಅದನ್ನು ನೆನಪಿಟ್ಕೋಬೇಕು ನಾವು. ಅಲ್ಲೊಂದು ಪಠ್ಯ ಇದೆ, ಅದು ಜನರ ಪಠ್ಯ ಇರಲಿ ಅಥವಾ ಬೇರೆಯವ್ರು ನಿರ್ಮಾಣ ಮಾಡಿದ್ದಿರಲಿ, ಅದಕ್ಕೆ ಒಬ್ಬ ನಿರ್ದೇಶಕ ಇರ್ಬೋದು, ನಿರ್ದೇಶಕ ಇಲ್ಲದೇ ಇರ್ಬೋದು. ನಿರ್ದೇಶಕರ ಜೊತೆಗೆ ಒಂದು ಸಣ್ಣ ತಕರಾರಿದೆ ಅಂತ ಅಕ್ಷತಾ ಹೇಳ್ತಿದ್ಲು. ಭಾಳ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತುಂಟಾ, ಅಂತಿಮವಾಗಿ ನಾಟಕ ಅನ್ನೋದು ನಟರು ಮತ್ತು ಪ್ರೇಕ್ಷಕರ ನಡುವಿನ ಒಂದು ಸಂವಾದ. ನಿರ್ದೇಶಕ ಅನ್ನುವ ಪ್ರಾಣಿ ಎಕ್ಸ್ಟ್ರಾ ಬಂದು ಸೇರ್ಕೊಂಡಿದ್ದು. ಯಾಕೆ ಸೇರ್ಕೊಂಡ ಕೇಳಿದ್ರೆ ಅವನೊಂದು ಸಂಘಟಕನಾಗಿ ಸೇರ್ಕೊಂಡಿದ್ದ. ಆದರೆ ನಿಜವಾಗಿಯೂ ನಿರ್ದೇಶಕ ನಟರ ಮುಂಚೂಣಿ, ಅವನು ನಟನೆ, ಅವನು ಈ ನಟನೆಯ ಪಾರ್ಟ್ನಿಂದ ಹೊರಗಿಲ್ಲ. ಆದ್ದರಿಂದ ಅವನನ್ನು ಎಕ್ಸ್ಟ್ರಾಗಿ ನೋಡಬೇಕಾದ ಅಗತ್ಯ ಇಲ್ಲ. ಮೂರನೇದಾಗಿ, ಅದು ನಾಟಕ ಅನ್ನೋದು ಅದು ಡಯಲಾಗ್ ಅಂತ ಬಂದಿರೋದೇ ಅದಕ್ಕೆ. ಅದೊಂದು ಸಂಘರ್ಷ ಇದೆ. ಏಕವ್ಯಕ್ತಿ ಪ್ರಯೋಗದಲ್ಲಿ ಒಬ್ಬರೇ ಇರ್ತಾರಲ್ಲ ಕೇಳಿದ್ರೆ, ಅವರು ಇಡೀ ಸಮಾಜದ ಜೊತೆಗೆ ಸಂಘರ್ಷ ಮಾತಾಡ್ತಿರ್ತಾರೆ. ಹಾಗಾಗಿ ಅಲ್ಲೂ ಒಂದು ಡಯಾಲಾಗ್ ಇದೆ, ಅಲ್ಲಿಯೂ ಒಂದು ಸಂಘರ್ಷ ಇದೆ. ಹಾಗಾಗಿ ರಂಗಭೂಮಿಯ ಇಡೀ ಸಾಮೂಹಿಕ ಚಟುವಟಿಕೆ ಏನು ನಾವು ಕರಿತೀವಿ, ಇಡೀ ಸಮೂಹ ಏಕವ್ಯಕ್ತಿ ರಂಗ ಪ್ರಯೋಗದಲ್ಲಿಯೂ ಇರುತ್ತೆ. ಆದ್ದರಿಂದ ಅದು ನಾಟಕವೇ. ಮತ್ತೆ ಶ್ರೀಪಾದ್ ಭಟ್ರಿಗೆ ಹೋಗ್ತೀನಿ. ಗುಬ್ಬಿ ವೀರಣ್ಣವರು ಅವರ ಕಂಪ್ನಿ ನಾಟಕ ನಡೀತಿರ್ಬೇಕಾದ್ರೆ ಅಶೋಕವನದ ಒಂದು ಸೆಟ್ ಹಾಕ್ತಾರೆ. ಅಶೋಕವನದಲ್ಲಿ ಒಂದು ಮಾವಿನ ಮರ ಹಾಕ್ತಾರೆ. ಆದರೆ ಅಲ್ಲಿ ಮಾವಿನಕಾಯಿ ಸಿಗಲ್ಲ ಮಾವಿನ ಮರಕ್ಕೆ ಹಾಕಕ್ಕೆ. ಅವಾಗ ಏನಾಗುತ್ತೆ ಅಂದರೆ ಅವರು ಇದಾಕ್ಬಿಡ್ತಾರೆ, ಬಾಳೆಹಣ್ಣು ಹಾಕ್ಬಿಡ್ತಾರೆ. ಅದೊಂದು ಪುಸ್ತಕನೂ ಬಂದಿದೆ, ಮಾವಿನ ಮರದಲ್ಲಿ ಬಾಳೆಹಣ್ಣು ಅಂತಂದ್ಬಿಟ್ಟು. ಅದು ಮುಂದೆ ಕೊನೆಗೆ ಎಷ್ಟು ಪ್ರಖ್ಯಾತಿ ಆಗುತ್ತೆ ಅಂತಂದರೆ, ಮಾವಿನ ಮರಕ್ಕೆ ಬರೀ ಬಾಳೆಹಣ್ಣಷ್ಟೇ ಅಲ್ಲ, ವಡೆ, ಜಾಮೂನು, ಜಿಲೇಬಿ ಈ ಥರದ್ದೆಲ್ಲ ಕಟ್ಟಕ್ಕೆ ಶುರು ಮಾಡ್ತಾರೆ. ಒಬ್ಬ ವಿದ್ವಾಂಸರೊಬ್ಬರು ಏನು ಹೇಳ್ತಾರೆ ಅಂತಂದರೆ, ಒಂದು ಆಧುನಿಕ ರಂಗಭೂಮಿಗೆ ಗುಬ್ಬಿ ಕಂಪ್ನಿನೇ ಕಾರಣ ಅಂತ ಅಂದ್ಬಿಟ್ಟು. ಅಂದರೆ ಅಲ್ಲಿಂದ ಆ ಥರದ್ದೊಂದು ಶಿಫ್ಟ್ ಆಯಿತು ಅಂತ ಅಂದ್ಬಿಟ್ಟು. ನನ್ನ ಪ್ರಶ್ನೆ ಏನು ಅಂತಂದರೆ, ಈಗ ಹಿಂದೆ ನಾವು ಒಂದು 20 ವರ್ಷದ ಕೆಳಗೆ ನೋಡಿದ ನಾಟಕಗಳಲ್ಲಿ ಸೆಟ್ಗಳ ಭಾರ ಇತ್ತು. ಒಬ್ಬ ರೆಪರ್ಟರಿ ಕೆಲಸ ಮಾಡಿದಂಥ ಒಬ್ಬ ಕಲಾವಿದ ಅಭಿನಯ ಮಾಡೋದಕ್ಕಿಂತ ಹೆಚ್ಚಾಗಿ ಅವನು ಪ್ರಾಪರ್ಟಿಗಳನ್ನ, ಸೆಟ್ಗಳನ್ನ ಒಂಥರ ಹೊರ್ಕೊಂಡು ಹೋಗ್ಬೇಕಾಗಿತ್ತು. 1-2 ಲಾರಿಯಷ್ಟು ಇದಾಗ್ತಿತ್ತು ಏನು ಸೆಟ್ಟು ಪ್ರಾಪರ್ಟಿಗಳು. ಇವತ್ತು ಆ ಥರದೊಂದು ಟ್ರೆಂಡ್ ಬದಲಾಗಿದೆ. ಅಂದರೆ ತುಂಬ ಕಡಿಮೆ ಸೆಟ್ಟಲ್ಲಿ, ಅಂದರೆ ಸೆಟ್ಟೇ ಇಲ್ಲ ಅನ್ನೋ ಮಟ್ಟಿಗೆ ಅಂತಲೇ ಹೇಳ್ಬೋದು, ಆ ಥರದ ನಾಟಕಗಳಿದೆ ನಡೀತಾ ಇದೆ. ಅಂದರೆ ನಾಟಕ ಅಥವಾ ರಂಗಭೂಮಿ ಅಂತಂದರೆ ಸೆಟ್ಟೇ ಭಾಳ ಮುಖ್ಯನೋ ಅಥವಾ ನೀವು ತಲುಪಿಸೋದು ಭಾಳ ಮುಖ್ಯನೋ ಒಬ್ಬ ನಿರ್ದೇಶಕರಾಗಿ ತಾವು? 4 ಪ್ರಶ್ನೆ ಇದೆ ನಿಮ್ಮ ಇದರಲ್ಲಿ. ಆ 4ಕ್ಕೆ ಉತ್ತರ ಕೊಡಬೇಕು ಅಂದರೆ 3/4 ಗಂಟೆ ಹೇಳಬೇಕು. ಒಂದನ್ನು ಹೇಳ್ತೀನಿ ನೋಡಿ. ನಾನು ವಾಪಸ್ ನಾಟ್ಯಶಾಸ್ತ್ರದ ಇನ್ನೊಂದು ಅದನ್ನು ಡಿಕೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಈ ದೇವರಿಗೆ ನಾಟಕ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ಅವರು ಅನಿಮಿಷರು, ಕಣ್ಣೇ ಮಿಡುಕ್ಸೋಕ್ಕಾಗಲ್ಲ. ಹಾಗಾಗಿ ದೇವಲೋಕದಲ್ಲಿ ನಾಟಕ ಸೃಷ್ಟಿಯಾದರೂ ಆ್ಯಕ್ಟಿಂಗ್ ಮಾಡೋಕ್ಕೆ ಭೂಲೋಕದಿಂದ ಹೋಗ್ಬೇಕಾಯ್ತು. ಅವ್ರು ಹೋದವರು ಸುಮ್ಮನಿರ್ತಾರ, ತರಲೆ ನನ್ನ ಮಕ್ಕಳು ಅಲ್ಲಿದ್ದರು ಎಲ್ಲ ತಲೆ ಕೆಳಗೆ ಕಾಲು ಮೇಲೆ ಮಾಡ್ಕೊಂಡಿರೋರ್ನೆಲ್ಲ ಟಿಂಗಲ್ ಮಾಡ್ತಾರೆ, ಅನುಕರಣೆ ಮಾಡ್ತಾರೆ. ಹಾಗಾಗಿ ಅಲ್ಲಿರೋ ಋಷಿಮುನಿಗಳಿಗೆಲ್ಲ ಸಿಟ್ಟು ಬಂದ್ಬಿಟ್ಟು ಅವರಿಗೆ ಶಾಪ ಕೊಡ್ತಾರಂತೆ, ನೀವು ಶೂದ್ರರಾಗಿ ಹೋಗ್ತಿ ಭೂಲೋಕಕ್ಕೂ ಅಂತ. ಆ ಇಡೀ ಇದನ್ನು ನೀವು ಡಿಕೋಡ್ ಮಾಡಿ ನೋಡಿ. ನೀವು ನಾಟಕ ಮಾಡಬೇಕು ಅಂತಂದರೆ ನೀವು ಶೂದ್ರರಾಗಬೇಕು. ಅಂದರೆ ನಿಮ್ಮ ದೇಹವನ್ನು ಬಳಸುವುದೇ ಮುಖ್ಯ. ಎರಡನೇದು, ಅದು ಮನುಷ್ಯರಿಗೆ ಮಾತ್ರ ಸಂಬಂಧಿಸಿದ್ದು, ಅಪ್ಪಟ ಮನುಷ್ಯನಿಗೆ ಸಂಬಂಧಪಟ್ಟಂಥದ್ದು ನಾಟಕ ಅನ್ನೋ ಕ್ರಿಯೆ. ನೀವು ನಿಮ್ಮ ಜಾತಿ, ಮತ, ಧರ್ಮ ಇದನ್ನೆಲ್ಲ ಕಿತ್ಕೊಂಡು ಹೊರತು ನಟರೇ ಆಗೋಕ್ಕಾಗಲ್ಲ ಅನ್ನೋದನ್ನು ಆರಂಭಿಕ ಟೆಕ್ಸ್ಟೇ ಹೇಳ್ತಾ ಇದೆ. ಮತ್ತು ಅದು ಇನ್ನೊಂದನ್ನು ಒತ್ತು ಕೊಡ್ತಾ ಇದೆ, ಏನಂತಂದರೆ ನಮಗೆ ಗೊತ್ತಿದೆ ದೇಹವನ್ನು ಬಳಸುವುದನ್ನು ನಾವು ಶೂದ್ರತನ ಅಂತ ಕರಿತೀವಿ. ನಮ್ಮ ಸ್ಕೂಲ್ಗಳಲ್ಲಿ 7 ಪೀರಿಯಡ್ ಇದ್ದರೆ ಅದರಲ್ಲಿ 6 ಪೀರಿಯಡು ಬುದ್ಧಿಗೆ ಸಂಬಂಧಪಟ್ಟಂತೆ, ಸ್ಮೃತಿಗೆ ಸಂಬಂಧಪಟ್ಟಂತೆ ಇರುತ್ತೆ. 1 ಪೀರಿಯಡ್ ಮಾತ್ರ ದೇಹಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಮತ್ತು ಆ ಪೀರಿಯಡು ಆ ಪಿ ಮಾಸ್ತರ್ ಪಾಪ ಬಡಪಾಯಿ, ಅವನ ಪೀರಿಯಡನ್ನು ಕೊನೆಗೆ ಎಕ್ಸಾಮ್ ಬಂದ ತಕ್ಷಣ ಮ್ಯಾಥ್ಸ್ ಟೀಚರು, ಸೈನ್ಸ್ ಟೀಚರು ತಗೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ಅದಕ್ಕೆ ಅಂಕ ಇಲ್ಲ. ನಮ್ಮ ಸೊಸೈಟಿ ಏನು ಡಿಸೈನ್ ಮಾಡ್ತಿದೆ, ನೀವು 20-25 ವರ್ಷನೋ ಸ್ಕೂಲೋ ಅಥವಾ ಕಾಲೇಜಿನಿಂದ ಹೊರಗಡೆ ಬರೋ ಹೊತ್ತಿಗೆ ದೇಹವನ್ನು ಉಪಯೋಗಿಸುವುದು ಅತ್ಯಂತ ಕನಿಷ್ಠ, ಬುದ್ಧಿಯನ್ನು ಉಪಯೋಗಿಸುವುದು ಮಾತ್ರ ಶ್ರೇಷ್ಠ ಅಂತ ಕಲ್ತ್ಕೊಂಡು ಹೊರಗೆ ಬಂದಿರ್ತೀರಿ. ಹಾಗಾಗಿ ದೇಹವನ್ನು ಬಳಸಿ ಕೆಲಸ ಮಾಡುವಂಥವನಿಗೆ ಕಡಿಮೆ ಸಂಬಳವನ್ನು, ಬುದ್ಧಿಗೆ ಮಾತ್ರ ಕೆಲಸ ಕೊಡುವಂಥ ಇವನಿಗೆ ಜಾಸ್ತಿ ಸಂಬಳವನ್ನು
ಈ ಡಿಸ್ಕ್ರಿಮಿನೇಷನನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡೇ ಬಂದ್ಬಿಟ್ಟಿರ್ತೀವಿ. ಇದಕ್ಕೆ ವಿರುದ್ಧವಾಗಿ ರಂಗಭೂಮಿ ಕೆಲಸ ಮಾಡ್ತಿರತ್ತೆ. ಅದು ದೇಹ ಮನಸ್ಸನ್ನು ಬೇರೆ ಅಂತ ನೋಡುವುದೇ ಇಲ್ಲ. ಮೈಂಡ್ ಆ್ಯಂಡ್ ಬಾಡಿ ಅಂತ ಥಿಯೇಟ್ರ್ನಲ್ಲಿ ಇಲ್ಲವೇ ಇಲ್ಲ. ಅದು ಬಾಡಿ ಮೈಂಡ್, ಮೈಂಡ್ ಬಾಡಿ ಅಂತ, ಅದು ಮತ್ತು ಅನ್ನುವಂಥದ್ದೇ ಇಲ್ಲ. ಏನು ಹೇಳ್ತಾ ಇದೆ ಇದು ಅಂತಂದರೆ, ದೇಹವೇ ದೇಗುಲ ಅಂತ ನಾವೇನು ಬಳಸ್ತಾ ಇದ್ದೀವೋ ಬಸವಣ್ಣನವರ ಕಾಲದಿಂದ, ಅದಕ್ಕಿಂತ ಹಿಂದೆನೂ ನಾಟಕದಲ್ಲಿ ದೇಹವೇ ದೇಗುಲ. ಇದಕ್ಕೆ ಅವಮಾನ ಆಗದೇ ಇರುವ ರೀತಿಯಲ್ಲಿ ಬೇಕಾದಂತಹ ಆಹಾರ್ಯವನ್ನು ನಾವು ಪೋಣಿಸ್ತೇವೆ ಹೊರತು ಅಂತಿಮವಾಗಿ ಮಾತನಾಡೋದು ದೇಹ ಮಾತ್ರ. ಈಗ ನೀವು ಹೇಳಿದ ಭರ್ಜರಿ ಸೆಟ್ಗಳು ಇವೆಲ್ಲ ಆರಂಭದಲ್ಲಿ ನಟರನ್ನು ಸೆಳೆಯೋದಕ್ಕೆ ಒಂದು ಮಾರ್ಕೆಟ್ನ ಅನಿವಾರ್ಯತೆಗೆ ಹುಟ್ಟುಕೊಂಡಿದ್ದದು. ನಿಧಾನಕ್ಕೆ ಈ ರಂಗವ್ಯಾಕರಣ ಎಲ್ಲರಿಗೂ ಪರಿಚಯ ಆಗ್ತಾ ಹೋದ ಹಾಗೆ ಈ ಅಲಂಕರಣಗಳು, ಆಭರಣಗಳು ಪ್ರಯೋಜನ ಇಲ್ಲ ಅಂತ ಈಗ ಕೆಲಸ ಮಾಡ್ತಾ ಇರುವಂಥ ಪ್ರಮುಖ ಎಲ್ಲ ನಿರ್ದೇಶಕರುಗಳು ಸಹ ನಟನ ದೇಹ ಮತ್ತು ಧ್ವನಿಯನ್ನು ಪ್ರಮುಖ ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಾರೆ. ಅದರಿಂದ ಅಂತಿಮವಾಗಿ ನಟನ ದೇಹವೇ ಸಂಭಾಷಿಸಬೇಕು. ಅಲ್ಲಿ ಕೆ.ವಿ. ನಾರಾಯಣಸ್ವಾಮಿ ಅವ್ರಿಗೆ, ಈಗ ಕಳೆದ ಕೆಲವು ವರ್ಷಗಳಿಂದ ಮಲೆಗಳಲ್ಲಿ ಮದುಮಗಳು ಒಂದು ಸುಮಾರು 9 hours ನಾಟಕ, ಮತ್ತು ಮನುಷ್ಯ ಜಾತಿ ತಾನೊಂದೇವಲಂ, ಈ ಥರದ ಬೃಹತ್ ನಾಟಕಗಳು ಅಂದರೆ ಅಹೋರಾತ್ರಿ ನಾಟಕಗಳು ನಡೀತಾ ಇದ್ದಾವೆ. ಮತ್ತು ನಮ್ಮ ಕಡೆ ಒಂದು ವಾದ ಇದೆ. ಈಗ ಕುರುಕ್ಷೇತ್ರವನ್ನು ಒಂದು ರೆಪರ್ಟರಿಯವರು 2 ಗಂಟೆಗೆ ಇಳಿಸಿದರು. ಅದು ಸುಮಾರು 8 hours ನಾಟಕ. ಅದು ತುಮಕೂರಲ್ಲೂ ಶೋ ಆಗಿತ್ತು. ನಮಗೆ ಪ್ರೇಕ್ಷಕರು ಹೇಳಿದ್ದೇನು ಅಂತಂದರೆ, ನೀವು ರಂಗಭೂಮಿನ ಹಾಳು ಮಾಡ್ತಾ ಇದ್ದೀರಾ. 8 ಗಂಟೆ ಕುರುಕ್ಷೇತ್ರ ನೀವು 2 ಗಂಟೆಗೆ ತಂದು ನಿಲ್ಲಿಸ್ಬಿಟ್ರೆ ಅದು ಹೆಂಗಾಗುತ್ತೆ, ನಮಗೆ ಅದು ಡೀಟೇಲ್ ಆಗೇ ಬೇಕು ಅಂತ ಅಂದ್ಬಿಟ್ಟು ಒಂದು ವಾದ ಇತ್ತು. ಅದು ಚರ್ಚೆನೂ ಇತ್ತು. ಸರ್, ನನ್ನ ಪ್ರಶ್ನೆ ಏನು ಅಂತಂದರೆ, ಇಂಥ ಬೃಹತ್ ಕೃತಿಗಳು ಮಲೆಗಳಲ್ಲಿ ಮದುಮಗಳು ಭಾಳ ವಿಶೇಷವಾದ್ದೇನು ಅಂತಂದರೆ ಅದು ಬೇರೆ ವರ್ಗದವ್ರಿಗೂ ತಲುಪ್ತು. ಈಗ ಟೆಕ್ಸ್ಟ್ ಓದೋದಕ್ಕಿಂತ ಒಂದು ಥಿಯೇಟ್ರಿಗೆ ಬಂದ ಕೂಡಲೇ ಈ ಬೃಹತ್ ನಾಟಕಗಳನ್ನು ಸಮಸ್ಯೆ ಏನು ಅಂತಂದರೆ ಆರ್ಗನೈಸ್ ಮಾಡೋದು ಭಾಳ ಕಷ್ಟ ಇದೆ. ಮತ್ತು ಕನ್ನಡದಲ್ಲಿ ಆ ಥರದೊಂದು ನಾಟಕ, ಯಾಕೆಂದರೆ ಆತ್ಮಕಥೆಗಳು 700-800 ಪೇಜ್ ಬರ್ತಾ ಇದೆ. ಹಾಗಾಗಿ ಆ ಥರದೊಂದು ಕೃತಿಗಳನ್ನು ನಾವು ಕನ್ನಡದ ನೆಲದಲ್ಲಿ ನೋಡುವಂಥ ನಾಟಕಗಳೇ, ಕಾದಂಬರಿ ಕನ್ನಡ ಆಗೋದು ಬೇರೆ, ನಾಟಕಗಳೇ ಆ ಥರದೊಂದು ಪ್ರಯತ್ನವನ್ನು ನೀವು ನಾಟಕಕಾರ ಮಾಡ್ಬೋದು ಅಂತ ಅಂದ್ಬಿಡ್ತು. ಮದುಮಗಳ ಸಂದರ್ಭ ಭಾಳ ಮೈಸೂರು ರಂಗಾಯಣದ ಬೆಳವಣಿಗೆಯ ದೃಷ್ಟಿಯಿಂದ ಒಂದು ತಿರುವಿನ ಘಟ್ಟದಲ್ಲಿ ಇದು ಸೃಷ್ಟಿಯಾದ ನಾಟಕ. ಯಾಕೆಂದರೆ ಕೆಲವು ಸಾರಿ ಚರಿತ್ರೆ ಹೇಗಾಗ್ಬಿಡ್ತವೆ ಅಂತಂದರೆ, ಆ ಘಟನೆಗಳು ನಡೆಯುವಾಗ ಅದಕ್ಕೆ ಕಾರಣಗಳು ಏನೋ ಬೇರೆ ಇರ್ತವೆ. ಆದರೆ ನಡೆದಾದ ಮೇಲೆ ಆ ಅದೃಷ್ಟವಶಾತ್ ಆ ಘಟನೆ ಅದು ಜನಮನಸ್ಸದಲ್ಲಿ ಅದು ಗೌರವಕ್ಕೆ ಪಾತ್ರವಾಗುವಂಥ, ಮೆಚ್ಚುಗೆಗೆ ಪಾತ್ರವಾಗುವಂಥ ಸಂಗತಿ ಆದರೆ ಅದಕ್ಕೆ ಕೆಲವು ವಿಶೇಷಣಗಳು ಸೇರ್ಕೋತವೆ. ಅಂದರೆ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ದು, ಅಂದರೆ ಇಂತಹ ಒಂದು ಘನತೆಯನ್ನು, ಇದು ಘನವನ್ನು ಸಾಧಿಸುತ್ತೆ ಅನ್ನೋ ಕಾರಣಕ್ಕಾಗಿಯೇ ಅದು ಹುಟ್ಟಿಕೊಂಡಿದ್ದು ಅನ್ನುವಂಥ ಎಲ್ಲ ವ್ಯಾಖ್ಯಾನಗಳು ಆಮೇಲೆ ಹುಟ್ಟುತ್ತವೆ. ನನ್ನ ತಿಳುವಳಿಕೆ ಪ್ರಕಾರ ಮೈಸೂರು ರಂಗಾಯಣ ತುಂಬ ಸಂಕೀರ್ಣವಾದ ಸ್ಥಿತಿಯೊಳಗಿದ್ದಾಗ ಮತ್ತೆ ರಂಗಾಯಣಕ್ಕೆ ಒಂದು ವಿಶೇಷವಾದಂಥ ಅಸ್ತಿತ್ವವನ್ನು ತಂದುಕೊಡ್ಬೇಕು. ಮತ್ತು ಬಿ.ವಿ. ಕಾರಂತರ ಮೂಲಕವಾಗಿ ಸೃಷ್ಟಿಯಾದ ರಂಗಾಯಣ ಅದು ಅನೇಕ ರೀತಿಯಾದಂಥ ಟೀಕೆಗಳಿಗೆಲ್ಲ ಗುರಿಯಾಗ್ತಾ ಇದ್ದ ಸಂದರ್ಭದಲ್ಲಿ ಒಂದು ರಂಗಾಯಣಕ್ಕೆ ಮತ್ತೆ ಅದರ ಐಡೆಂಟಿಟಿಯನ್ನು ಮರಳಿಸುವಂಥ ಕೆಲಸ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಆಗ ಬಳಿಗಾರ್ ಅವರೇ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿ ಇಲ್ಲಿ ಕೂತಿದ್ದಾರೆ, ಮತ್ತು ಚಿಕ್ಕಣ್ಣ ಅವರು ಅದರ ಪ್ರಭಾರಿ ನಿರ್ದೇಶಕರಾಗಿದ್ದರು. ಅವರು ಒಂದು ಸಭೆಯನ್ನು ಮಾಡಿ ಬಸವಲಿಂಗಯ್ಯನವರನ್ನು, ಅವ್ರು ಯಾಕೆಂದರೆ ಬಸವಲಿಂಗಯ್ಯನವರು ಹಿಂದೆ ಮೈಸೂರು ರಂಗಾಯಣದಲ್ಲಿ ನಿರ್ದೇಶಕರ ಕೆಲಸ ಮಾಡಿದರು, ಅವ್ರು ಕರೆದು ಈಗ ಈ ಸಂಕೀರ್ಣವಾದ ಸ್ಥಿತಿಯನ್ನು ನಾವು ದಾಟಿಸೋದಕ್ಕೆ ಏನು ಮಾಡೋಣ ಅಂತ. ಸೊ ಎಂಥದ್ದೇ ರಂಗ ಪ್ರದರ್ಶನಗಳು ಮಾಡಿದರು. ಅಂದರೆ ವಾಸ್ತವವಾದಿ ರಂಗ ಪ್ರದರ್ಶನವನ್ನು ಅವರು ಗಾಂಧಿ ವರ್ಸಸ್ ಗಾಂಧಿ ಈ ಥರದ್ದೆಲ್ಲ ಅಲ್ಲಿ ಮಾಡಿದರು. ಮತ್ತು ಬಿ.ವಿ. ಕಾರಂತರ ಕಾಲದಲ್ಲಿ ಬಹಳ ಶ್ರೇಷ್ಠವಾದಂಥ ಪ್ರಯೋಗಗಳನ್ನು ಅಲ್ಲೆಲ್ಲ ಮಾಡಲಾಗಿದ್ದರು. ರಂಗಭೂಮಿಗೆ ಮತ್ತು ಈ ರಂಗಾಯಣಕ್ಕೆ ಮತ್ತು ರಂಗಭೂಮಿಗೆ ಎರಡಕ್ಕೂ ಕೂಡ ಒಂದು ಚಲನೆಯನ್ನು ಕೊಡುವಂಥ ಒಂದು ಏನಾದರೂ ಆಗಬೇಕು, ಏನು ಮಾಡಿದ್ರೆ ಆಗುತ್ತೆ ಅಂತನ್ನುವಂಥ ಒಂದು ಚಿಂತನೆಗಳನ್ನು ನಡೆಸಿದಾಗ ಅವರಿಗೆ, ಬಸವಲಿಂಗನವರಿಗೆ ಯಾವುದೋ ಒಂದು ವಿಲಕ್ಷಣವಾದ ಒಂದು ಗಳಿಗೆಯಲ್ಲಿ ಮಲೆಗಳಲ್ಲಿ ಮದುಮಗಳನ್ನು ನಾನು ನಾಟಕ ಮಾಡ್ತೀನಿ ಅಂತಂದರು. ಸೊ ಚಿಕ್ಕಣ್ಣವರು ಬೆಳೆಗಾರರ ಹತ್ರ ಪ್ರಸ್ತಾಪ ಹೇಳಿದ್ರು, ಮಾಡಿರಿ, ಯಾಕೆ ಮಾಡೋಕ್ಕಾಗದು, ಹಣ ಬೇಕಾದ್ರೆ ನಾವು ಕೊಡ್ತೀವಿ ಅಂತಂದರು. ಅವ್ರು ಹಣ ಕೊಡ್ತೀವಿ ಅಂತಂದ್ರೆ ಈ ಕಾಲಕ್ಕಾದರೆ ಅದು ಆಗ್ತಿರ್ಲಿಲ್ಲ. ಆ ಕಾಲದಲ್ಲಿ
20 ಲಕ್ಷ ರೂಪಾಯಿನಲ್ಲಿ ನಾಟಕ ಮಾಡೋದಕ್ಕೆ ಸಾಧ್ಯ ಆಯಿತು. ಮತ್ತು ಅದಕ್ಕೆ ಅವರು ಆಗಲೇ ಉಗಮ ಹೇಳಿದಂತೆ ಇಂಥ ನಾಟಕಗಳನ್ನು ಮಾಡೋಕ್ಕೆ ಹೋದಾಗ ಅದಕ್ಕೆ ಒಂದು ಭಾಳ ದೊಡ್ಡ ಸಂಘಟನಾತ್ಮಕವಾದಂಥ ಬೆಂಬಲ ಬೇಕಾಗುತ್ತೆ. ಮಲೆಗಳಲ್ಲಿ ಮದುಮಗಳಲ್ಲಿ ನಿಮಗೆ ಗೊತ್ತಿದ್ದಂತೆ ನಾವು ರಂಗಾಯಣದ ಕಲಾವಿದರ ಜೊತೆಗೆ ಮತ್ತೆ 100 ಜನ ಕಲಾವಿದರನ್ನು ಹೈರ್ ಮಾಡಿದ್ವಿ. ಅದಕ್ಕೆ ಹಣ ಸಾಕಾಗದಾಗ ಪುಟ್ಟಸ್ವಾಮಿಯವರು BDಯಲ್ಲಿದ್ದರು, ಅವರು ಹಣ ಕೊಡಿಸಿದ್ರು ಅದಕ್ಕೆ, ಮತ್ತು ವಾರ್ತಾ ಇಲಾಖೆಯವರು ಹಣ ಕೊಟ್ಟರು. ಹೀಗೆ ಹಲವು ಸಂಸ್ಥೆಗಳೆಲ್ಲ ಸೇರಿಕೊಂಡು ಅದನ್ನು ಭಾಳ ದೊಡ್ಡ ಒಂದು ಕಾರ್ಯಕ್ರಮವಾಗಿ ಮಾಡಿ ಸಕ್ಸಸ್ ಆಯಿತು. ಅದರಿಂದ ಒಂದು ಕಲಿತ ಪಾಠ ಏನು ಅಂತಂದರೆ, ಆಗಲೇ ಉಗಮ ಹೇಳ್ತಾ ಇದ್ರು, ಕನ್ನಡ ರಂಗಭೂಮಿಗೆ ಈಗಲೂ ಕೂಡ ನೀವು ರಂಗಭೂಮಿಯ ಕಲಾಕ್ಷೇತ್ರಗಳಿಗೆಲ್ಲ ಹೋಗಿ ನೋಡಿ, ಅಲ್ಲಿ ಬರುವಂಥ ಪ್ರೇಕ್ಷಕರು ಅವರವರೇ ಪ್ರೇಕ್ಷಕರಿದೆ, ಅಂದರೆ ಅದೇ ಪ್ರೇಕ್ಷಕರವರೆಗೆ. ಅದು ಬೆಂಗಳೂರಿನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ ಅಂತ ಹೇಳ್ತಾರೆ, 1.5 ಕೋಟಿಗಿಂತಲೂ ಹೆಚ್ಚು ಜನ ಇರಬಹುದು. ಮತ್ತು ಇಲ್ಲಿ ಆ ಎಲ್ಲ ರೀತಿಯಾದಂಥ ನಾಟಕಗಳು ಕೂಡ ನಡೀತಾ ಇದ್ದರೂ ಕೂಡ ಒಂದು ದಿನದಲ್ಲಿ ಬಹುಶಃ ಬೆಂಗಳೂರಿನಲ್ಲಿ ನಾಟಕ ನೋಡುವವರ ಸಂಖ್ಯೆಯನ್ನು ನೀವು ತಲೆ ಹಿಡಿದು ಲೆಕ್ಕ ಹಾಕಿದರೆ ಒಂದು 2,000ಕ್ಕಿಂತ ಮೇಲೆ ಇರಲಾರದು. 10 ನಾಟಕ ನಡೆದರೂ ಕೂಡ ಅಲ್ಲೆಲ್ಲ ಸೇರಿದ್ರೆ 1.5 ಕೋಟಿ ಜನದಲ್ಲಿ ನಾಟಕ ಅನ್ನುವಂಥ ಇಂತಹ ಒಂದು ಪ್ರಕಾರವಾದಂಥ ಈ ಇದಕ್ಕೆ ಕೇವಲ 2,000 ಜನ 2,500 ಜನ ಮಾತ್ರ ಬರ್ತಾರೆ, ಮತ್ತು ಅವರವರೇ ಪ್ರೇಕ್ಷಕರು ಬರ್ತಾರೆ ಅಂತಂದರೆ ನಾವು ಏಕೆ ಪ್ರೇಕ್ಷಕರನ್ನು ರಂಗಭೂಮಿ ಕಡೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಯಾಕೆ ನಾವು ಒಂದು ಪ್ರಶ್ನೆಯಾಗಿ ಸ್ವೀಕರಿಸಿಲ್ಲ. ಅಂದರೆ ಪ್ರೇಕ್ಷಕರಿಗೆ ಬೇಕಾದ ಅಥವಾ ಪ್ರೇಕ್ಷಕರು ನೋಡಬಯಸಬಹುದಾದ ಮತ್ತು ಪ್ರೇಕ್ಷಕರ ಅನುಭವವನ್ನು ಹೊಸದು ಮಾಡಬಹುದಾದ ಒಂದು ರಂಗ ಕೃತಿಗಳನ್ನು, ನಾನು ಹೇಳ್ತಿರೋ ರಂಗಕೃತಿ ಅಂತಂದರೆ ಪ್ರಯೋಗದ ದೃಷ್ಟಿಯಿಂದ ಮಾತ್ರ ಅಲ್ಲ, ಒಂದು ಹೊಸ ರಂಗ ಮೆಟಫರ್ಸನ್ನು ನಾವು ಕಟ್ಟುವಲ್ಲಿ ಎಲ್ಲೇ ಸೋತಿದ್ವಿ ಅಂತ ನಮ್ಗನ್ಸಿರ್ಬೋದು. ಮದುಮಗಳನ್ನ ಸಕ್ಸಸ್ ಏನು ಅಂತಂದರೆ, ನಾನು ಅಂಕಿಅಂಶಗಳನ್ನು ಕೊಡೋದಾದರೆ ಇಲ್ಲಿವರೆಗೂ ಅದು 111 ಶೋಗಳಾಗಿದೆ ಬೆಂಗಳೂರಿನಲ್ಲಿ, ಮೈಸೂರಲ್ಲಿ ಸೇರಿ 76,000 ಜನ ನೋಡಿದ್ದಾರೆ. ಮತ್ತು ರಂಗಭೂಮಿಯಲ್ಲೂ ಕೂಡ ಅಷ್ಟು ಇಡೀ ರಾತ್ರಿ 8 ಗಂಟೆ ನಾಟಕ ಮಾಡ್ತಾ ಇದ್ರು ಕೂಡ ಜನ ಬಂದು ನೋಡುವವರು. ಅದರ ಆ ನಾಟಕದ ಪ್ರಯೋಗ ಮತ್ತು ಅದರಲ್ಲಿರುವಂಥ ಕಲಾತ್ಮಕತೆ ಅಥವಾ ಅದರ ತಾತ್ವಿಕ ಮೀಮಾಂಸೆಯ ಕುರಿತಾದಂಥ ಚರ್ಚೆಗಳೆಲ್ಲವನ್ನೂ ನಾನು ಒಪ್ಪಿಕೊಂಡು, ಅದರ ಮಿತಿಗಳೆಲ್ಲವನ್ನೂ ಒಪ್ಪಿಕೊಂಡು ಕೂಡ ಒಂದು ಹೊಸ ಪ್ರೇಕ್ಷಕ ವರ್ಗವನ್ನು ಅದು ಸೃಷ್ಟಿ ಮಾಡ್ತು. 76,000 ಜನ ಬಂದು ನೋಡೋಕ್ಕೆ ಸಾಧ್ಯ ಆಯಿತು ಅಂಥ ಚಳಿಯಲ್ಲಿ, ಆ ಮಳೆಯಲ್ಲೆಲ್ಲ. ಇದು ಮಾಡಿದ್ದೇನು ಅಂತಂದರೆ ರಂಗಭೂಮಿಗೆ ಒಂದು ಹೊಸ ರೀತಿಯಾದಂಥ ರಂಗ ಪರಿಕಲ್ಪನೆಯನ್ನು ಅದು ವಿಸ್ತಾರ ಮಾಡಿದೆ. ಕೇವಲ 70 ಡಿಗ್ರಿ ವ್ಯಾಸದಲ್ಲಿ ನಾವು ರಂಗಭೂಮಿಯನ್ನು ನೋಡ್ತಾ ಇರ್ತೀವಿ, ಅದನ್ನು ನಾವು ಬ್ಲ್ಯಾಕ್ ಬಾಕ್ಸ್ ಅಂತೆಲ್ಲ ಕರೀತಾರೆ. ಆದರೆ ಇದು ಮದುಮಗಳಲ್ಲಿ ಏನಾಯಿತು, ಅದನ್ನು ಪ್ರೊಸೀನಿಯಮ್ಮಲ್ಲಿದ್ದಂಥ ಥಿಯೇಟ್ರನ್ನು ಹೊರಗೆ ಕರ್ಕೊಂಬಂದು ಅದನ್ನು 180 ಡಿಗ್ರಿ ವ್ಯಾಸದೊಳಗೆ ನಾಟಕವನ್ನು ನೋಡೋದಕ್ಕೆ ಅದು ಒಂದು ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಟ್ಟು, ಆ ಅನುಭವವೇ ಜನಕ್ಕೆ ಭಾಳ ವಿಶೇಷವಾದದ್ದು. ಅಂದರೆ ಕಣ್ಣನ್ನು ಹೀಗೆ ನೀವು ಪ್ಯಾನ್ ಮಾಡಿ ಅದನ್ನು ಒಂದು ಇದನ್ನು ಪನೋರಮಾ ಥರದ ಒಂದು ಇದರಲ್ಲಿ ವ್ಯಾಸದಲ್ಲಿ ನೋಡೋದು, ಪಾತ್ರಗಳು ಸುಮಾರು ಅರ್ಧ ಕಿಲೋಮೀಟರ್ ದೂರದಿಂದೆಲ್ಲ ಬರೋದು, ಹೀಗೆ ನೈಜವಾದ ಜೀವನ ಚಟುವಟಿಕೆಗಳೆಲ್ಲವನ್ನು ಸೃಷ್ಟಿಯಾಗೋದಕ್ಕೆ ಕಾರಣವಾದದ್ದು. ಇದೆಲ್ಲದರ ಜೊತೆಗೆ ಕುವೆಂಪು ಅವರ ಒಂದು ಮ್ಯಾಜಿಕ್ ಇದ್ದೇ ಇತ್ತು. ಕುವೆಂಪು ಅವರ ಬಗ್ಗೆ ಇದ್ದಂಥ, ಕರ್ನಾಟಕದಲ್ಲಿ ಇದ್ದಂಥ, ಕನ್ನಡಿಗರಲ್ಲಿ ಇದ್ದಂಥ ಕುವೆಂಪು ಅವರ ಬಗ್ಗೆ ಒಂದು ವಿಸ್ಮಯದ ಮೋಹ ಇದೆಯಲ್ಲ, ಅದು ಕುವೆಂಪುನ ಹೆಸರು ಕೂಡ ಅದಕ್ಕೆ ಒಂದು ದೊಡ್ಡ ಕಾರಣ ಆಯಿತು. ಇವೆಲ್ಲ ಸೃಷ್ಟಿಯಾಗಿ ಅದು ಒಂದು ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವಾಯಿತು. ಇದರ ಪರಿಣಾಮದಿಂದಾಗಿ ಮತ್ತೆ ಸಂಸ್ಕೃತಿ ಇಲಾಖೆ ಇವರೆಲ್ಲ ಯೋಚನೆ ಮಾಡಿ ನಾವು ಇನ್ನೊಂದು ಇದೇ ಥರದ ಒಂದು ರಂಗಕೃತಿಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಆಗಿ ಯಾವುದು ಮಾಡೋಕ್ಕೆ ಸಾಧ್ಯ, ಗ್ರಾಮಾಯಣವನ್ನು ಯಾಕೆ ಮಾಡೋಕ್ಕಾಗಬಾರ್ದು ಅನ್ನೋ ಪ್ರಶ್ನೆಯನ್ನು ಕೂಡ ತೆಗೆದುಕೊಂಡು ಚರ್ಚೆ ಮಾಡಿದಿರಿ. ಆದರೆ ರಾಮಾಯಣಕ್ಕಿಂತ ಜನರ ಮನಸ್ಸಿನಲ್ಲಿ ಆಲ್ರೆಡಿ ಒಂದು ಕತೆ ಇರಬೇಕು, ಮಹಾಭಾರತ ರಾಮಾಯಣಗಳ ಹಾಗೆ. ಅಂತಹ ಕಥೆಯನ್ನು ನಾವು ಒಂದು ಈ 12 ಗಂಟೆಗಳ ಅಥವಾ 10 ಗಂಟೆಗಳ ನಾಟಕವಾಗಿ ಮಾಡಬೇಕು ಅಂದರೆ ಹೊಸ ಕಥೆಯನ್ನು ಹೇಳಿದರೆ ಜನರನ್ನು ಕೂರಿಸೋದು ಕಷ್ಟ. ಹಾಗಾದ್ರೆ ಯಾವ ಕಥೆ ಹೇಳಬೇಕಂದ್ರೆ ಜನರಿಗೆ ಗೊತ್ತಿರುವ ಕಥೆಯನ್ನೇ ಹೇಳಬೇಕು. ನೀವು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವ ಹಾಗೇನೆ ಹೇಳಬೇಕು. ಹಾಗೆ ಕನ್ನಡದ ಜನಮಾನಸದಲ್ಲಿರುವಂಥ ಒಂದು ನೆಲೆಗೊಂಡಿರುವಂಥ ಕಥೆ ಯಾವುದು ಅಂತಂದರೆ ಶರಣರ ಕಥೆ, ಅಂದರೆ ವಚನ ಕಾಲ. ಈಗ ಕಾರ್ನಾಡರು ಹೇಳ್ತಂದೆ, ಮತ್ತೆ ಮತ್ತೆ ನೋಯುವ ಹಲ್ಲಿಗೆ ಮತ್ತೆ ಮತ್ತೆ ಹೊರಳುವಂತೆ ನಾಲಿಗೆ ಅಂತ. ಎಲ್ಲ ಶತಮಾನಗಳಲ್ಲೂ ಕನ್ನಡದ ಸೃಜನಶೀಲವಾದ ಮನಸ್ಸು ಮತ್ತೆ ವಚನಗಳ ಮೂಲಕ ಮತ್ತು ವಚನಗಳ ರೂಪದ ಒಳಗೇನೆ ಒಂದು ಸಂವಾದವನ್ನು ಹುಡುಕೊಂಡು ಬಂದಿದೆ. ಹಾಗಾಗಿ ವಚನ ಕಲ್ಯಾಣ ಅನ್ನುವಂಥ ಒಂದು ಹೊಸ ಯೋಜನೆಯನ್ನು MM ಕಲಬುರ್ಗಿಯವರ ನಿರ್ದೇಶನದಲ್ಲಿ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟು ಆ ಅಸೈನ್ಮೆಂಟ್ನು ಕೂಡ ಬರೆಯೋ ಅಸೈನ್ಮೆಂಟ್ ನಾನು ಕೊಟ್ಟಿದ್ರು. ನಾವು ಅದನ್ನು ನಾಟಕವನ್ನು ಬರೆದಾದ್ವಿ. ಆದರೆ ಅದೇನೇನೋ ಕಾರಣಗಳಿಂದ ಅದು ಅಸ್ತಿತ್ವಕ್ಕೆ ಬರಲಿಲ್ಲ. ಆದರೆ ಮಾಡೋಕ್ಕಾಗಲಿಲ್ಲ ಅಂತಲ್ಲ, ಆ ಸ್ಕ್ರಿಪ್ಟ್ ಈಗ ರೆಡಿ ಇದೆ. ವಚನ ಕಲ್ಯಾಣ ಎನ್ನುವಂಥ ಒಂದು ಸ್ಕ್ರಿಪ್ಟ್, ಅದು ಇಡೀ ಮೂಮೆಂಟಲ್ಲಿ ಯಾರನ್ನೂ ನಾಯಕರನ್ನಾಗಿ ಮಾಡದೆ ಇಡೀ ಆ ಚಳುವಳಿಯನ್ನೇ ಒಟ್ಟು ನಾಟಕದ ಕ್ರಿಯಾ ಕೇಂದ್ರವನ್ನಾಗಿ ಮಾಡಿ ಅದು ಇಷ್ಟು ಕಲ್ಯಾಣದ ಪತನದವರೆಗೆ
ಕಲ್ಯಾಣ ಸೃಷ್ಟಿಯಾಗಿ ಕಲ್ಯಾಣದ ಪತನದವರೆಗಿನ ಎಲ್ಲ ಘಟನೆಗಳನ್ನು ಮತ್ತು ಅದಕ್ಕಿರುವಂಥ ಎಲ್ಲ ಕಲ್ಚರಲ್ ನ್ಯೂಯಾನ್ಸಸ್ಗಳ ಜೊತೆಗೆ ಅದನ್ನು ಪ್ರೆಸೆಂಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಬಟ್ ಇದು ಬಹುಶಃ ಇನ್ನು ಕೆಲವು ಮುಂದಿನ ದಿನಗಳಲ್ಲಿ ಇದು ಆಗ್ಬೋದು ಅಂತ ಕಾಣುತ್ತೆ. 4-5 ವರ್ಷಗಳಿಂದ ಅದು ಒಂದು ಇದರ ಸ್ಥಿತಿಯಲ್ಲಿ ಗರ್ಭಸ್ಥಿತಿಯೊಳಗಿದೆ. ಕೆಲವು ಹೆರಿಗೆಗಳು ಬೇಗ ಆಗೋದಿಲ್ಲ, ಸೊ ತುಂಬ ಟೈಮ್ ತೆಗೆದುಕೊಂಡ್ಬಿಡ್ತವೆ. ಅದು ಆ ಥರದ ಒಂದು ಈಗ ಇದರಲ್ಲಿ ಗರ್ಭಾವಸ್ಥೆಯೊಳಗೆ ಈ ಕತೆ ಇದೆ. ಬರೆಯೋಕ್ಕಾಗಲ್ಲ ಅನ್ನೋದಕ್ಕೆ ಆಗಲ್ಲ ಅನ್ನೋದಕ್ಕೆ ಇದೊಂದು ನೆಪ ಅಷ್ಟೇ. ಬಟ್ ಈ ಕೃತಿ ಹೇಗಾಗುತ್ತೆ, ಇದು ಮದುಮಗಳ ಥರನೇ ಜನಕ್ಕೆ ತಲುಪುತ್ತಾ, ಜನರನ್ನು ಅದು ಆಕರ್ಷಿಸುತ್ತಾ, ಇದನ್ನು ಎಲ್ಲಿ ಮಾಡಬೇಕು, ಈ ಥರದ ಪ್ರಶ್ನೆಗಳೆಲ್ಲವೂ ಸರ್ಕಾರದ ಮುಂದೆ, ಸಂಸ್ಕೃತಿ ಇಲಾಖೆ ಮುಂದೆ ಇವೆ. ಬಟ್ ಒಂದಂತೂ ನಿಜ, ಇಂತಹ ಪ್ರಯೋಗಗಳು ಕೇವಲ ಒಂದು ಚಮತ್ಕಾರಕವಾದಂಥ ಘಟನೆಯಾಗಿ ಮಾತ್ರ ನಡೆಯಬಲ್ಲವೇ ಹೊರತು ಇದನ್ನು ಒಂದು ನಿರಂತರವಾದ ರಂಗಕ್ರಿಯೆ ಅಂತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಒಂದು ಪ್ರೊಡಕ್ಷನ್ ಮಾಡಬೇಕಾದ್ರೆ ಒಂದೇ ಶೋ ಮಾಡ್ತೀವಿ ಅಂತಂದ್ರೂ ಕೂಡ ನಮಗೆ ಕನಿಷ್ಠ ಪಕ್ಷ 1 ಕೋಟಿಗಿಂತ ಹೆಚ್ಚು ಹಣ ಬೇಕಾಗುತ್ತೆ. ಸೊ 1 ಕೋಟಿಯಷ್ಟು ಹಣವನ್ನು ಪ್ರೇಕ್ಷಕರಿಂದ ನಾವು ನಿರೀಕ್ಷೆ ಮಾಡೋದಕ್ಕೆ ಕಷ್ಟ, ಅದು ಸಸ್ಟೈನ್ ಆಗೋದು ಕಷ್ಟ. ಸೊ ಆ ದೃಷ್ಟಿಯಿಂದ ಕೆಲವು ಸಾರಿ ಒಂದು ರೀತಿಯ ಈ ಕೊಕ್ಕು ಮುರ್ಕೊಂಡು ಹೊಸ ಜೀವ ಪಡೆಯುವಂಥ ಈ ಹದ್ದುಗಳ ಹಾಗೆ ನಾವು ಈ ಥರದ ಒಂದು ಘಟನೆಯನ್ನು ತಂದು ರಂಗಭೂಮಿಗೆ ಒಂದು ಚಾಲಕ ಶಕ್ತಿಯನ್ನು ಕೊಡ್ಬೋದು. ಬಟ್ ಇದನ್ನು ನಿರಂತರವಾದ ರಂಗಕ್ರಿಯೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ನನ್ನ ನಂಬಿಕೆ. ಅಕ್ಷತಾ ಅವ್ರಿಗೆ, ಈಗ ಸಾಮಾನ್ಯವಾಗಿ ರಂಗಭೂಮಿಗೆ ಬರುವ ಪ್ರೇಕ್ಷಕರು ನಾವು ನೋಡ್ತಾನೆ ಇರ್ತೀವಿ. ಈಗ KYN ಅವ್ರು ಹೇಳ್ದಂಗೆ, ನೀವು 1 ವುಮೆನ್ ಶೋ ಅಥವಾ 1 ಮ್ಯಾನ್ ಶೋ, ನೀವು ಹೊಸ ಪ್ರೇಕ್ಷಕರನ್ನೇನೋ ರಂಗಭೂಮಿಗೆ ಸೆಳೆಯೋಕ್ಕೆ ಆಗಿದೆಯಾ? ಅಥವಾ ನೀವು ಗುರುತಿಸಿರಂಗೆ ತುಂಬಷ್ಟು ಶೋಗಳು ಮಾಡ್ತಿರ್ತೀರಿ, ರಾಜ್ಯದುದ್ದಕ್ಕೂ ಮಾಡಿದ್ದೀರಾ. ನಿಮ್ಮ ರೊಟೀನ್ ಪ್ರೇಕ್ಷಕರ ಜೊತೆಗೆ ಹೊಸ ಪ್ರೇಕ್ಷಕರೇನಾದ್ರು ನಿಮ್ಮ ಕಡೆ ಸೆಳೆದಿದ್ದೀರಾ ಅಥವಾ ಸೆಳಿಬೋದಾ ಅಂತ ಮುಂದಿನ ದಿನಗಳಲ್ಲಿ? ಏಕವ್ಯಕ್ತಿ ನಾಟಕ ಅಲ್ಲದೇನೂ ನಾನು ಗ್ರೂಪಲ್ಲಿ ನಾಟಕ ಮಾಡಿದ್ದೀನಿ. ಅವ್ರು ಅದೊಂದನ್ನೇ ಹೊತ್ತಿ ಹೇಳ್ತಾ ಇದ್ದಾರೆ ಮಾತ್ರಕ್ಕೆ ನಾನು ಬರೀ ಏಕವ್ಯಕ್ತಿ ನಾಟಕನೇ ಮಾಡ್ತೀನಿ ಅಂತಲ್ಲ. ಆದರೆ ಅದೇ ನಾನು ಮೊದಲೇ ಹೇಳ್ದಂಗೆ ನಾನು ಸ್ವಲ್ಪ ಈಸಿಯೆಸ್ಟ್ ವೇ ನಾನು ಮಾಡಬೇಕು ಹೇಳಬೇಕು ಅಂತ ಹೊರಟಾಗ ನನಗೆ ಏಕವ್ಯಕ್ತಿ ಫಾರ್ಮೇ ಸಿಕ್ಕಿದ್ದು. ಏಕವ್ಯಕ್ತಿನೂ ಕೂಡ ಬ್ರೇಕ್ ಮಾಡಬೇಕು ಅಂತಲೇ ನಾನು ಆಡಿಯನ್ಸಲ್ಲೇ ಬೇರೆ ಕ್ಯಾರೆಕ್ಟರ್ಗಳನ್ನ ಹುಡುಕ್ತಾ ಅವರ ಇನ್ವಾಲ್ವ್ಮೆಂಟು, ಅವ್ರನ್ನ ಸ್ಟೇಜ್ ಮೇಲೆ ಕರೆದು ಬೇರೆ ಥರ ಎಕ್ಸ್ಪಿರಿಮೆಂಟ್ ಅಂದರೆ ಈಗ ಬೇರೆ ಥರ ಕಟ್ಟೋಕ್ಕೆ ಪ್ರಯತ್ನ ಪಟ್ಟಿದ್ದು. ಇವತ್ತವರೆಗೂ ಒಂದು 94 ಶೋ ಆಗಿದೆ. 94 ಶೋನಲ್ಲಿ ಒಂದು 5 ಕಡೆ ಬಿಟ್ಟರೆ ಇನ್ನು ಎಲ್ಲ ಕಡೆ 90 ಶೋನು ಆಯೋಜಿಸಿರೋರು ರಂಗಭೂಮಿಗೆ ಸಂಬಂಧಿಸಿದವರಲ್ಲ. ಅಲ್ಲಿ ಅವರು ಅಲ್ಲ ಅಂದಮೇಲೆ ಅವ್ರು ಕರೆದಂತಹ ಪ್ರೇಕ್ಷಕರು ಕೂಡ ಈ ಥರದ ನಾಟಕಗಳನ್ನ ನೋಡೇ ಇಲ್ಲ. ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿಯ ಕಂಪ್ನಿ ನಾಟಕಗಳನ್ನ ನೋಡ್ತಾ ಇರ್ತಾರೆ. ಈ ಕಡೆ ಬಂದರೆ ನಮ್ಮೂರಲ್ಲಿ ಸಾಮಾಜಿಕ ನಾಟಕಗಳು ಈ ಥರ ಊರಿಗೊಂದ್ಸಲ ಮಾಡ್ತಿದ್ವಲ್ಲ ಆ ಥರ ನಾಟಕಗಳನ್ನ ನೋಡ್ತಿರ್ತಾರೆ. ಈ ಥರ ನಾಟಕಗಳನ್ನ ನೋಡಿದವರೇ ಅಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ನನಗೆ ಹೊಸ ಪ್ರೇಕ್ಷಕರು. ಆಮೇಲೆ ಇನ್ನೂ ಒಂದು ಸವಾಲು ನನಗೆ ಈ ಥರ ನಾಟಕಗಳು ಮತ್ತು ನಾನೇ ಪ್ರೇಕ್ಷಕರ ಹತ್ರ ಹೋಗಬೇಕು, ವೇದಿಕೆನ ಹುಡುಕಬೇಕು ಅಂತ ಅನಿಸಿದ್ದು. ಯಾಕೆಂದರೆ ನಾನು ಬೆಂಗಳೂರು ವಾಸಿ. ಒಂದಷ್ಟು ಎಷ್ಟು ಆಡಿಟೋರಿಯಂ ಇದೆ ಅನ್ನೋದು ನನಗೆ ಎಣಿಸಿದ್ರೆ ಒಂದು ಬೆರಳೆಣಿಕೆಯಷ್ಟು ಆಡಿಟೋರಿಯಂ ಇದೆ. ಎಷ್ಟು ತಂಡಗಳಿದ್ದಾವೆ ಇಲ್ಲಿ, ಅಷ್ಟು ತಂಡಗಳಿಗೂ ಆಡಿಟೋರಿಯಂ ಸಿಗಬೇಕಾ? ರಂಗಶಂಕರದವರು ಎಲ್ಲರಿಗೂ ಆಡಿಟೋರಿಯಂ ಕೊಡ್ತಾರಾ? ಕೊಟ್ಟರು ಯಾವಾಗ ಕೊಡ್ತಾರೆ? ಒಂದು ಆಡಿಟೋರಿಯಂಗೆ ಎಷ್ಟು ತಿಂಗಳು ಹಿಂದೆನೇ ನಾವು ಬುಕ್ ಮಾಡಬೇಕು? ಇದೆಲ್ಲ ನಾನು ಮಾಡಬೇಕಾಗಿರೋದು. ನಂಗೆ ಸಾಕಾಗ್ಬಿಡ್ತು ಅನ್ನೋ ಒಂದು ಹೋಗು ಅಪ್ಲೈ ಮಾಡು, ಫಾಲೋ ಅಪ್ ಮಾಡಿ, ಇದೆಲ್ಲ ನಾನು ಮಾಡಬೇಕಾಗಿರೋದು. ನಾನು ಯೋಚನೆ ಮಾಡೋದು ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಯಾವ ಪ್ರಾಪರ್ಟಿ ಇವಾಗ ನನ್ನ ಜೊತೆ ಸೇರ್ಕೊಳ್ತು, ಯಾವ ಸೌಂಡ್ ನನ್ನಿಂದ ನಾನು ಇಂಪ್ಯಾಕ್ಟ್ ಆದೆ, ಇದು ನಾನು ಮಾಡಬೇಕಾಗಿರೋದು. ಈ ಥರ ಆಡಿಟೋರಿಯಂಗಳಿಗೂ ಕೊರತೆ. ಆಡಿಟೋರಿಯಂ ಆದಮೇಲೆ ನನ್ನ ನೋಡೋಕ್ಕೆ ಯಾರೋ ಒಂದು ನನ್ನ ಮತ್ತು ನನ್ನ ನಾಟಕನ ನೋಡಲಿಕ್ಕೆ ದುಡ್ಡು ಕೊಟ್ಟು ಬರೋರಿಗಿಂತ ಹೆಚ್ಚಾಗಿ ಇಂಥ ನಾಟಕನ ನಾನು ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಮುಖ್ಯವಾದ ಯೋಚನೆನೇ ನನಗೆ ಈ ಥರದೊಂದು ಫಾರ್ಮ್ನ ಕಟ್ಟಲಿಕ್ಕೆ ಕಾರಣ. ಸೊ ಕಲಾಕ್ಷೇತ್ರಕ್ಕೆ ಹೋದ್ರೂ ಅವರವರೇ ಸಿಗ್ತಿರ್ತಾರೆ, ರಂಗಶಂಕರಕ್ಕೆ ಹೋದ್ರು ಅವರವರೇ ಸಿಗ್ತಿರ್ತಾರೆ. ಅಲ್ಲಿ ಅವರು ಫ್ರೀಯಾಗಿ ಆರಾಮಾಗಿ ಸೆಟಲ್ಡ್ ಆಗಿಬಿಟ್ಟಿದ್ದಾರೆ ಆಡಿಯನ್ಸ್. ತಪ್ಪಂತ ಹೇಳ್ತಾ ಇಲ್ಲ, ಆಡಿಯನ್ಸ್ ಆಗ್ಬೋದು, ನಾಟಕದ ಫಾರ್ಮ್ಗಳಾಗ್ಬೋದು, ಎಲ್ಲ ಆರಾಮಾಗಿ ಒಂದು ಆಸ್ಥಾನದ ಸಾರಿ ನಾನು ಈ ಥರ ಹೇಳ್ಬಾರ್ದು, ಒಂದು ಆಸ್ಥಾನ ಮುಂದೆ ಎಲ್ಲ ನಾಟಕಗಳು ಭರತನಾಟ್ಯ ಎಲ್ಲ ಹುಟ್ಟಿದೆ ಒಂದು ಆಸ್ಥಾನದ ಕಲೆಯಾಗಿ. ಸೊ ನನಗೆ ಅವೆಲ್ಲವೂ ಕೂಡ ಬ್ರೇಕ್ ಮಾಡಬೇಕು, ಇಲ್ಲ ಅದೇನೋ ಬೇರೆನೇ ಮಾಡಬೇಕು, ನನ್ನ ಜನರ ಮಧ್ಯೆ ಹೋಗಬೇಕು, ಜನರನ್ನ ಮಾತಾಡಿಸ್ಬೇಕು, ಆತ್ಮಕತೆ ಅಂತ ಹೇಳ್ತಿದ್ದೀರಲ್ಲ, ನಾನು ಇಂಥವ್ರ ಆತ್ಮಕತೆನ ತಿಳ್ಕೊಬೇಕು. ನಾನು ಇನ್ನು ಯಾರೋ ಒಬ್ಬರು ಆ ಕಡೆ ಕೂತಿರೋರ ಆತ್ಮಕತೆನ ತಿಳ್ಕೊಬೇಕು.
ನಮ್ಮ ಕಣ್ಣಿಗೆ ಕಾಣ್ದಿರೋಂತಹ ಈಗಲೂ ನರಳ್ತಿರೋಂತಹ ಎಷ್ಟೋ ಪಾತ್ರಗಳಿದಾವೆ ಮಾತಾಡೋಕ್ಕಾಗದೆ, ಅವ್ರ ಜೊತೆ ನಾನು ಮಾತಾಡಬೇಕು. ಇವೆಲ್ಲವೂ ಕೂಡ ನನಗೆ ಅನ್ಸೆ ನಾನು ಈ ಥರದೊಂದು ಫಾರ್ಮ್ನ ಕಟ್ಟಿದ್ದು. 1000 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡೋಗಿ ಕಾರ್ ನಿಲ್ಲಿಸಿ ಸೆಟ್ ಹಾಕಿ ನಾಟಕ ಮಾಡೋದು ಸುಲಭ ಅಲ್ಲ. ಆಮೇಲೆ ನಟನಿಗೆ ಜಾತಿ ಇಲ್ಲ. ನಾಟಕ ಆಯೋಜಿಸಿರೋಂಥವ್ರು ಎಡ ಬಲ ಎಲ್ಲರೂ ಹೌದು. ನಾನು ಬಲದ ಅವರು ಬಂದಾಗ ನಾಟಕ ನಾನು ಮಾಡಲ್ಲ, ಎಡದವ್ರು ಕರೆದ್ರೆ ನಾನು ಹಿಂಗೆ ಮಾಡಲ್ಲ ಅಂತ ನನಗೂ ಇಲ್ಲ. ನಾನು ಹೇಳಬೇಕಾಗಿರೋದು ಈ ಥಾಟ್ಸ್ನ ಒಪ್ಕೊಂಡಿರೋರ್ಗಷ್ಟೇ ಅಲ್ಲ, ಈ ಥಾಟ್ಸ್ನ ಒಪ್ಕೊಳ್ದೆ ವಿರೋಧಿಸಿದವ್ರಿಗೂ ನಾನು ಮಾತಾಡಬೇಕಾಗಿದೆ. ಸೊ ಈ ಎಲ್ಲವೂ ಯೋಚನೆಗಳು ಬಂದ ಮೇಲೆ ಅದಕ್ಕೆ ಪೂರಕವಾಗಿ ನಾನು ತುಂಬ ಸ್ಟ್ರಾಂಗ್ ಆಗಿ ನಿಂತು, ಚೌಗ್ಲೆ ಸರ್ ಇದ್ದಾರೆ ನಾಟಕ ಆಯೋಜನೆ ಮಾಡಿದವರು, ತುಂಬ ನೀವೆಲ್ಲ ನಾಟಕವನ್ನು ಆಯೋಜನೆ ಮಾಡ್ತೀರಾ, ಸರ್ ಮಾಡಿಸಿದ್ದಾರೆ ಅಷ್ಟೇ. ಹಿಂಗೆ ಒಂದು ಬೆರಳೆಣಿಕೆಯವ್ರು ಅಷ್ಟೇ ರಂಗಭೂಮಿಯವರು ಆಯೋಜನೆ ಮಾಡಿಸಿರೋದು. ನಂಗೊಂದು ಖುಷಿ ಇದೆ, ಈ ಥರ ನಾಟಕನ ಬೇರೆಯವರು ಕೂಡ ಸ್ವೀಕರಿಸಿದ್ದಾರೆ ಮತ್ತು ಕರಿತಿರ್ತಾರೆ, ಬನ್ನಿ ಮೇಡಮ್ ಶೋ ಮಾಡಿ ಅಂತ. 5 ಶೋ ಆದರೆ ಬರ್ತೀನಿ. ಈ ಥರ ಕರಿಬೇಕಾದ್ರೆ ನಾವು ಕೂಡ ಬೇರೆಯವ್ರಿಗೆ ಮಲೆಗಳಲ್ಲಿ ಮದುಮಗಳನ್ನ ತೊಗೊಂಡೋಗ್ಬಿಟ್ಟು ಬೆಳಗಾಮಲ್ಲಿ ಮಾಡಿ, ಹುಬ್ಳಿಲಿ ಮಾಡಿ, ಎಲ್ಲಾದರೂ ಮಾಡಿ, ಇಲ್ಲೇ ಯಾಕೆ ಬೇರೆಯವರು ನೋಡಬೇಕು? ಎಲ್ಲರಿಗೂ ಮಟನ್ ಬಿರಿಯಾನಿ ರಾಗಿ ಮುದ್ದೆನ ಮಂಡ್ಯದವರಷ್ಟೇ ತಿನ್ನಬಾರ್ದು, ಎಲ್ಲರೂ ತಿನ್ನಬೇಕು, ಎಲ್ಲರಿಗೂ ಆಸೆ ಇರುತ್ತೆ, ಹಂಗೆ ಮಾಡಿ. ನನ್ನ ಮುಂದಿನ ಪ್ರಶ್ನೆ ಬಹುಶಃ 3 ಜನಕ್ಕೂ ಅಂತ ಅನ್ಕೊತೀನಿ, ಮುಖ್ಯವಾಗಿ KY ಅವ್ರಿಗೆ ಮತ್ತು ಶ್ರೀಪಾದ್ ಅವ್ರಿಗೆ. ಇವತ್ತು ಕರ್ನಾಟಕದ ಭಾಳ ಪ್ರಮುಖ ರೆಪರ್ಟರಿ ಅಂತ ಗುರುತಿಸ್ಕೊಂಡಿರುವ ನೀನಾಸಂ ಆಗ್ಬೋದು, ಅಲ್ಲಿ ಆಗುವ ನಾಟಕ ಒಂದು ಮಾದರಿ ಆದರೆ ಇನ್ನು ಅದನ್ನು ಬಿಟ್ಟು ಹೊರತುಪಡಿಸಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಾಗುವ ನಾಟಕಗಳು ಭಾಳ ಬೇರೆ ಆಗಿರುತ್ತೆ. ಯಾವಾಗಲೂ ಅದ್ರ ಬಗ್ಗೆ ಒಂದು ಆರೋಪವೂ ಇರುತ್ತೆ. ನಾನು ಕೂಡ ಎಲ್ಲ ರೆಪರ್ಟರಿ ಆರ್ಗನೈಸರ್ ಆಗಿದ್ದರೂ ಕೂಡ ಅಲ್ಲಿ ಆಗುವ ನಾಟಕಗಳು ಒಂದು ಪಾಶ್ಚಿಮಾತ್ಯ ನಾಟಕಗಳು ಮಾಡಿಸ್ಬಾರ್ದು ಅಂತಲ್ಲ, ಸಂಸ್ಕೃತ ನಾಟಕಗಳು ಮಾಡಿಸ್ಬಾರ್ದು ಅಂತಲ್ಲ, ಆ ಥರದ ಒಂದು ಸಿದ್ಧ ಮಾದರಿಯ ನಾಟಕಗಳೇ ಹೆಚ್ಚಾಗ್ತಿರುತ್ತೆ. ಇವತ್ತು ರಂಗಾಯಣದಂಥವರು ಅಂಬೇಡ್ಕರ್ ಕುರಿತ ನಾಟಕಗಳನ್ನ ಮಾಡ್ತಿದ್ರು, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮತ್ತು ನಮ್ಮ ನಾರಾಯಣಸ್ವಾಮಿ ಅವರು ಈಗ ಶರಣರ ವಚನಗಳನ್ನ ಇಟ್ಕೊಂಡು ಮಾಡ್ತಿರೋದು, ಮತ್ತು ಮಲೆಗಳಲ್ಲಿ ಮದುಮಗಳು ನಾಟಕಗಳು ಆಗ್ತಾ ಇದ್ದಾವೆ. ಹಾಗಾಗಿ ಈ ಥರದ ನಾಟಕಗಳು ಅಂದರೆ ಒಂದು ಮೇಜರ್ ರೆಪರ್ಟರಿ ಆಗಿರುವಂಥವ್ರು, ಮತ್ತು ಅಲ್ಲಿಗೆ ಭಾಳಷ್ಟು ಜನ ಕರ್ನಾಟಕದ ಪ್ರಖ್ಯಾತ ನಿರ್ದೇಶಕರು ಕೂಡ ಅಲ್ಲಿ ನಾಟಕವನ್ನು ಮಾಡಿಸಿದ್ದಾರೆ. ಯಾವುದೋ ಬೆರಳೆಣಿಕೆಯಷ್ಟು ನಾಟಕಗಳು ಮಾತ್ರ ಸಾಮಾಜಿಕ ಪರಿಣಾಮ ಬೀರುವಂಥದ್ದು ಮತ್ತು ಎಲ್ಲ ವರ್ಗಗಳನ್ನು ಅಥವಾ ನೊಂದ ಸಮುದಾಯಗಳನ್ನು, ತಬ್ಬಲಿ ಸಮುದಾಯಗಳನ್ನು ತಲುಪಿಸುವಂಥ ನಾಟಕಗಳನ್ನು 1-2 ಮಾಡಿರ್ಬೋದು ಬಿಟ್ಟರೆ, ಭಾಳಷ್ಟು ಬೆರಳೆಣಿಕೆ ಎಷ್ಟು ಬಿಟ್ಬಿಟ್ರೆ ಭಾಳಷ್ಟು ನಾಟಕಗಳು ಒಂದು ಸಿದ್ಧ ಮಾದರಿಯ ನಾಟಕಗಳು ಆಗ್ತಾ ಇದ್ದಾವೆ. ಆ ಥರದ ಮಾದರಿಗಳನ್ನು ನಾವು ಅಂದರೆ ಈಗ ಅದು ತಲುಪಿಸೋದು ತುಂಬ ಜನ ತಲುಪಿಸ್ತಾರೆ ಅಂತ. ಯಾಕೆಂದರೆ ಆ ನೀನಾಸಂ ನಾಟಕಗಳಿಗೆ ಮತ್ತು ಬೇರೆ ಬೇರೆ ರೆಪರ್ಟರಿಗೆ ಕರ್ನಾಟಕದಾದ್ಯಂತ ಆರ್ಗನೈಸರ್ಗಳಿದ್ದಾರೆ. ಹಾಗಾಗಿ ನಾವು ಎಂಥ ನಾಟಕಗಳನ್ನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನನಗೆ ಭಾಳ ಮುಖ್ಯವಾಗಿ ಕಾಡ್ತಿರೋದು ಪ್ರಶ್ನೆ ಶ್ರೀಪಾದ್ ಭಟ್ರಿಗೂ ಆಗ್ಬೋದು ಮತ್ತು ನಮ್ಮ KY ಅವ್ರಿಗೂ. ಸ್ನೇಹಿತರೆ, ನಾನು ಈಗ ಆ ಸಂಸ್ಥೆಗಳು ಏನು ಮಾಡ್ತಿದ್ದಾವೆ ಇತ್ಯಾದಿಗಳ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನಾನೇನು ಮಾಡ್ತೀನಿ ಅಂತ ಹೇಳ್ತೀನಿ, ಅಥವಾ ನನ್ನ ಹಾಗೆ ಅನೇಕ ಜನ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರೋರು ಈ ಸಮಕಾಲೀನ ರಂಗಭೂಮಿಯನ್ನು ಹೇಗೆ ನೋಡ್ತಿದ್ದಾರೆ ಅಂತ ನಾವು ಚರ್ಚೆ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಉಳಿದ ಶಬ್ದ ಮಾಧ್ಯಮವನ್ನು ಉಪಯೋಗಿಸಿಕೊಂಡಂತಹ ಪ್ರಕಾರಗಳಿದಾವಲ್ಲ, ಅದರಲ್ಲಿ ನೀವು ಸಮಕಾಲೀನತೆಯನ್ನು ಹುಡುಕೋದು ನಿಮಗೆ ಸ್ವಲ್ಪ ಈಸಿ. ನಾನು ಸಮಕಾಲೀನದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳೋದು ಸಹ ಈಸಿ. ಉದಾಹರಣೆಗೆ ಸಾಹಿತ್ಯದಲ್ಲಿ ಅಂತ ಇಟ್ಕೊಳ್ಳಿ. ಆದರೆ ರಂಗಭೂಮಿ ಎಂಥ ಸಂಕೀರ್ಣವಾದಂಥ ಮಾಧ್ಯಮ ಅಂದರೆ ಅದು ನಿಮ್ಮ ಎಲ್ಲ ಪದಗಳ ಆಚೆ ಮತ್ತು ಹಲವು ಭಾಷೆಗಳನ್ನು ಒಳಗೊಂಡು ಮಾತಾಡ್ತಾ ಇರುತ್ತೆ. ಅದು ಬಣ್ಣವನ್ನು ಮಾತಾಡ್ತಾ ಇರುತ್ತೆ, ಸಂಗೀತವನ್ನು ಮಾತಾಡ್ತಾ ಇರುತ್ತೆ, ಪರಿಸರವನ್ನು ಮಾತಾಡ್ತಾ ಇರ್ತದೆ, ಅಂದರೆ ಪರಿಕರದ ಪರಿಸರವನ್ನು. ಆಮೇಲೆ ಪ್ರೇಕ್ಷಕರು ನಿನ್ನೆಯ ರಂಗ ವ್ಯಾಕರಣ ಗೊತ್ತಾಗದೇ ಇದ್ದರೆ ಇವತ್ತಿಂದ ಏನನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಸಮಕಾಲೀನ ಪ್ರೇಕ್ಷಕರು ಅಂದರೆ ಎಂಥದ್ದು ಹಾಗಾದರೆ? ಈಗ ಕಂಪನಿ ನಾಟಕದಲ್ಲಿ ಯಾರೋ ಒಬ್ಬನು ಮೈಕ್ನಿಂದ ಸ್ವಲ್ಪ ಮುಂದೆ ಬಂದು ನಾನು ಇವನಿಗೆ ಟೊಪ್ಪಿ ಹಾಕ್ತೇನೆ ಅಂತಂದರೆ ಕೂತವರಿಗೆಲ್ಲ ಅರ್ಥ ಆಗತ್ತೆ, ಇವನು ಮುಂದೆ ಬಗ್ಗಿದ ಅಂದರೆ ನಮಗೆ ಹೇಳ್ತಿದ್ದಾನೆ, ಪಕ್ಕದವನಿಗಲ್ಲ ಅಂತ. ನೀವು ತರ್ಕದ ಆಧಾರದಲ್ಲಿ ನೋಡಿದರೆ ಟೊಪ್ಪಿ ಹಾಕ್ತೀನಿ ಅಂತ ಹೇಳೋದು ಅವ್ನು ಮೈಕಲ್ಲೇ ಹೇಳ್ತಿರ್ತಾನೆ. ಆದರೆ ಮುಂದೆ ಬಗ್ಗಿದರೆ ಅದು ನಮಗೆ ಅಂತ ಅರ್ಥವಾಗುವ ಒಂದು ರಂಗ ವ್ಯಾಕರಣ ಜನರಿಗೆ ಅರ್ಥ ಆಗಬೇಕಾದ್ರೆ 25 ವರ್ಷ ಹೋಗಿದೆ.
ಕಂಪ್ನಿ ನಾಟಕದವರು ನಿರಂತರವಾಗಿ ಅದನ್ನು ಮಾಡಿ ಮಾಡಿ ಅದನ್ನು ಗ್ರಾಮರ್ ಆಗಿ ಸೃಷ್ಟಿ ಮಾಡಿದರು. ಇವತ್ತು ನಮ್ಗೆ ಈಸಿ ಆಗಿದೆ. ಹಾಗಾಗಿ ಒಬ್ಬ ಪ್ರೇಕ್ಷಕ ಅಂತಂದರೆ ಅವನು ಈ ಎಲ್ಲ ರಂಗವ್ಯಾಕರಣವನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಅದನ್ನು ಆಸ್ವಾದನೆ ಮಾಡೋಕ್ಕಾಗತ್ತೆ. ಹಾಗಾದರೆ ಅವನು ಸಮಕಾಲೀನ ಪ್ರೇಕ್ಷಕ ಅಂದರೆ ಏನು? ಅಥವಾ ನೀಲಾಂಬರಿ ರಾಗ ಅದು ಸಮಕಾಲೀನವೇ ಅಲ್ವೇ? ಅಂದರೆ ಏನು ಮಾತಾಡ್ತೀವಿ ನಾವು? ಅಂದರೆ ವಸ್ತುವನ್ನು ನಾವು ಹೇಗೆ ನೋಡ್ತೀವಿ ಹೇಳೋದ್ರ ಮೇಲಿಂದ ನಾವು ಸಮಕಾಲೀನತೆಯನ್ನು ಅರ್ಥ ಮಾಡ್ಕೋತಾ ಇರ್ತೀವಿ. ನೀನು ಪುರಾಣ ಮಾಡ್ತೀಯೋ, ಮಹಾಭಾರತ ಮಾಡ್ತೀಯೋ, ಗ್ರೀಕ್ ಮಾಡ್ತೀಯೋ, ಅದು 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 ದೊಡ್ಡ ಮ್ಯಾಟ್ರ್ ಅಂತ ನನಗೆ ಅನಿಸಲ್ಲ. ಒಂದು ಉದಾಹರಣೆ ಹೇಳ್ತೀನಿ. 12ನೇ ಶತಮಾನದ ಆಂಡಯ್ಯ ಕಬ್ಬಿಗರ ಕಾವ್ಯವನ್ನು ಬರಿತಾನೆ. ನಾವೆಲ್ಲ ಆರಂಭದ ಕಾಲೇಜು ದಿನಗಳಲ್ಲಿ ಓದಿದ್ದು ಅದನ್ನು ಯಾಕೆ ಅಂದರೆ ಅದು ಕನ್ನಡದಲ್ಲೇ ಬರಿತೀನಿ ಅಂತ ಅವ ಪಂಥ ತೊಟ್ಟಿದ್ದ, ಅದಕ್ಕಾಗಿ ಅದು ಮುಖ್ಯ ಅಂತ. ಆದರೆ ಅಷ್ಟೇ ಅದರ ವ್ಯಾಲ್ಯೂ ಅಂತ ಅಂದ್ಕೊಂಡಿರೋದ್ರಿಂದ ಮುಂದೆ ನಾವು ಆ ಟೆಕ್ಸ್ಟನ್ನು ಓದಿಗೆ ಒಳಪಡಿಸಲೇ ಇಲ್ಲ. ಆಕಸ್ಮಿಕವಾಗಿ ಯಾವುದೋ ಯಕ್ಷಗಾನ ನೋಡಿದೆ, ಅದರಲ್ಲಿ ಕಬ್ಬಿಗರ ಕಾವ್ಯದ ಕಥಾವಸ್ತು ಇಟ್ಕೊಂಡು ಅವರೊಂದು ಯಕ್ಷಗಾನ ಮಾಡಿದರು. ಮತ್ತು ಯಕ್ಷಗಾನದ ಅನೇಕರು ಅದರ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ನೋಡೋದ್ರಿಂದ ಅವರು ಒಂದು ವ್ಯಾಖ್ಯಾನ ಇಟ್ಟಿದ್ರು. ಅದರಲ್ಲಿ ಏನಂತಂದರೆ ಅದು ಮನ್ಮಥ ಮತ್ತು ಈಶ್ವರನ ನಡುವಿನ ಒಂದು ಯುದ್ಧ. ಈಶ್ವರ ಅಂತಂದರೆ ಯೋಗಿ, ತ್ಯಾಗಿ, ಮನ್ಮಥ ಅಂದರೆ ಭೋಗಿ ಅನ್ನುವ ಅರ್ಥವನ್ನು ಇಟ್ಟುಕೊಂಡು ಸಹಜವಾಗಿ ಒಂದು ಸಂಘರ್ಷ ಇಟ್ಟುಕೊಂಡು ಅವರು ಯಕ್ಷಗಾನ ಬರೆದಿದ್ರು. ನಾನು ವಾಪಸ್ ಅದನ್ನು ಮರುಯೋದಿಗೆ ಒಳಪಡಿಸಿದ ತಕ್ಷಣ ಇಷ್ಟ ಆಶ್ಚರ್ಯ ಆಯಿತು ನನಗೆ. ನಾನೀಗ ಅದನ್ನು ಸ್ಕ್ರಿಪ್ಟ್ ಮಾಡ್ತಿದ್ದೇನೆ. ನನ್ನ ಸಮಕಾಲೀನವಾದ ಟೆಕ್ಸ್ಟ್ ಯಾವುದು ಕೇಳಿದರೆ ಇವತ್ತು ಕಬ್ಬಿಗರ ಕಾವ್ಯ. ಯಾಕೆ ಅಂದರೆ ಆಂಡಯ್ಯ ಏನು ಮಾಡ್ತಾನೆ, ದಾಕ್ಷಾಯಿಣಿಯನ್ನು ಕಳ್ಕೊಂಡ ಮೇಲೆ ಈಶ್ವರ ಅಂದರೆ ಹೆಣ್ಣನ್ನು ಕಳ್ಕೊಂಡಂಥ ಒಂದು ಗಂಡು ಮಂಜುಗಟ್ಟಿ ಹೋಗ್ತಾನೆ. ಹಾಗಾಗಿ ಅಲ್ಲಿ ಏನು ಹರಿಯುವುದೇ ಇಲ್ಲ, ಪೆಡಸಾಗ್ತಾನೆ, ಗಂಡಾಗ್ತಾನೆ. ಹಾಗಾಗಿ ಅವನಿಗೆ ಚಂದ್ರನ್ ನೋಡಿದ್ರೆ ಸಿಟ್ಟು ಬರ್ತದೆ. ಚಂದ್ರನ್ ನೋಡಿದ್ರೆ ಪ್ರೇಮಿಗಳಿಗೆ ಮತ್ತು ನಾಯಿಗಳಿಗೆ ಸಿಟ್ಟು ಬರ್ತದೆ. ನಿಮಗೆ ಗೊತ್ತಿರಬೇಕು ಅಲ್ವಾ? ಅಂದರೆ ಈ ಪಾಪ ಪಾರಂಪರಿಕ ಕಳ್ಳರಿಗೆ ಮಾತ್ರ, ಇವತ್ತಿನ ಕಳ್ಳರಿಗಲ್ಲ. ಸೊ ಹಾಗೆ ಆ ಚಂದ್ರನನ್ನು ನೋಡಿ ಹೆಣ್ಣನ್ನು ಕಳ್ಕೊಂಡು ಗಂಡಾದಂತಹ ಈ ಈಶ್ವರನಿಗೆ ಸಿಟ್ಟು ಬರುತ್ತೆ. ಅವನನ್ನು ತಗೊಂಬಿಟ್ಟು ಸೆರೆಮನೆಯಲ್ಲಿ ಹಾಕ್ಬಿಡ್ತಾನೆ. ಮನ್ಮಥ ಅವನನ್ನು ಬಿಡಿಸ್ಕೊಂಬರೋದಕ್ಕಾಗಿ ಯುದ್ಧಕ್ಕೆ ಹೋಗ್ತಾನೆ. ಇಂಟ್ರೆಸ್ಟಿಂಗ್ ಏನಂತಂದರೆ ಆ ಯುದ್ಧಕ್ಕೆ ಎರಡೂ ಸೈನ್ಯಗಳು ಬರ್ತಾ ಇದ್ದಾವೆ. ಈಶ್ವರನ ಕಡೆಯಿಂದ ಯಾರ್ಯಾರು ಬರ್ತಿದ್ದಾರೆ ಕೇಳಿದ್ರೆ ತ್ರಿಶೂಲಗಳು, ದೆವ್ವಗಳು, ಭೂತಗಳು, ವೀರಭದ್ರ ಎಲ್ಲ ಗಣಗಳು ಕಿರ್ಚಾಡ್ಕೊಂಡು ಬರ್ತಿದ್ದಾವೆ. ಮನ್ಮಥನ ಕಡೆಯಿಂದ ಬರ್ತಾ ಇರೋದು ಹೂವುಗಳು, ಹಕ್ಕಿಗಳು. ಅವನ ಬಾಣವೇ ಕಬ್ಬನ್ನು ಹಿಡಿದವನವನು. ಸೊ ಮ್ಯೂಸಿಕ್ ಇದೆಲ್ಲ ಬರುತ್ತೆ. ಈ ಥರ ನೇಚರ್ ಮತ್ತು ಪೆಡಸುತನ ಎರಡರ ನಡುವೆ ಮುಖಾಮುಖಿ ಆಗತ್ತೆ. ಆಗ ಬಲವಾಗಿ ಒಂದು ಬಾಣ ಬಿಡ್ತಾನೆ ಅವನು, ಹೂವಿನ ಬಾಣವನ್ನು ಈಶ್ವರನಿಗೆ. ಈಶ್ವರ ಅರ್ಧ ಹೆಣ್ಣಾಗಿ ಹೋಗ್ತಾನೆ. ಅದಕ್ಕಾಗಿ ಅವ ಅರ್ಧನಾರೀಶ್ವರ ಅಂತ. ಯಾವಾಗ ಅವನು ಅರ್ಧ ಹೆಣ್ಣಾಗ್ತಾನೋ ಆಗ ಗಂಗೆ ಹರಿಯೋಕ್ಕೆ ಶುರುವಾಗತ್ತೆ ಅಂತ. ಈ ಹೊತ್ತಿಗೆ ಇದಕ್ಕಿಂತ ದೊಡ್ಡ ಟೆಕ್ಸ್ಟ್ ಯಾವುದು ಅಂತ ಹೇಳಿ ನೋಡೋಣ. ಈ ಹೊತ್ತು ಪುರುಷಾಹಂಕಾರ ನಮ್ಮ ಧರ್ಮವನ್ನು, ತಂತ್ರಜ್ಞಾನವನ್ನು, ಎಲ್ಲವನ್ನ ನಿಯಂತ್ರಿಸ್ತಾ ಇರುವ, ರಾಜಕೀಯವನ್ನು ನಿಯಂತ್ರಿಸ್ತಾ ಇರುವ ಒಂದು ಮಾರುಕಟ್ಟೆ ಶಕ್ತಿಯಾಗಿ ನಿಂತಿರುವ ಹೊತ್ತಿಗೆ ನಮ್ಮ ಒಳಗಡೆ ನಾವು ಹೆಣ್ಣನ್ನು ಆವಾಹನೆ ಮಾಡ್ಕೊಳ್ಳದೇ ಇದ್ದರೆ ನಾವು ಮನುಷ್ಯರೇ ಆಗಲ್ಲ ಅನ್ನುವುದಿದೆಯಲ್ಲ, ಇದು ಇವತ್ತಿನ ಅಪ್ಪಟ ಸಮಕಾಲೀನ ಟೆಕ್ಸ್ಟ್ ಅಂತ ನನಗನ್ಸುತ್ತೆ. ಹಾಗಾಗಿ ವಸ್ತು ಅದು ನೋಡುವ ಕಣ್ಣಿನಲ್ಲಿದೆ, ಅರ್ಥೈಸುವಂಥ ಮನಸ್ಸಿನಲ್ಲಿದೆ ಅನ್ನೋದು ಮಾತ್ರ ಮುಖ್ಯ ಅಂತ ಅನಿಸುತ್ತೆ. ಅಂಥದ್ದನ್ನು ಯಾವುದು ಮಾಡಿ ನೋ ಪ್ರಾಬ್ಲಮ್. ಎರಡನೇದು, ಈ ಹೊತ್ತಿನ ಕಾಲ ಮಹಾಸಂಕತನಗಳ ಕಾಲ ಅಲ್ಲ, ಮಹಾಕಾವ್ಯಗಳ ಕಾಲ ಅಲ್ಲ. ನಾವು ಅರ್ಥ ಮಾಡ್ಕೋಬೇಕು. ನಾನು ಇದನ್ನು ದೂಷಿಸೋದಕ್ಕೆ ಹೇಳ್ತಿಲ್ಲ. ಇವತ್ತು ನಾವು ಓದ್ತಾ ಇರುವ ಅತ್ಯಂತ ಹೆಚ್ಚು ಕವನಗಳು, ಈಗ ನಿಮಗೆ ಗೊತ್ತಿರಬೇಕು, ರೂಮಿ ಪೋಯಮ್ಸ್ ಸಿಕ್ಕಾಪಟ್ಟೆ ಪ್ರಚಾರದಲ್ಲಿದೆ. ಪುಟ್ಟ ಕಾವ್ಯಗಳು, ವಚನಗಳು ಹೆಚ್ಚು ಪ್ರಚಾರದಲ್ಲಿದ್ದಾವೆ. ಜನ್ ಕಥೆಗಳು ಸಿಕ್ಕಾಪಟ್ಟೆ ಪ್ರಚಾರದಲ್ಲಿದ್ದಾವೆ. ಅದರ ಟೆಕ್ಸ್ಟ್ನ ಕಾರಣಕ್ಕೆ, ವಸ್ತುವಿನ ಕಾರಣಕ್ಕೆ, ಪುಟ್ಟದಾಗಿದೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ. ಯಾಕೆಂದರೆ ಅದು ನಮ್ಮನ್ನು ಸಿಕ್ಕಾಪಟ್ಟೆ ತಿವಿತಾ ಇದೆ. ಇವತ್ತು ಯಾವುದೋ ಒಂದು ವಿಷಯವನ್ನು ಮೆಗಾ ಸಂಕತನವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ವರ್ಣ ಪ್ರಜ್ಞೆಯ ಕುರಿತು ಮಾತನಾಡಬೇಕು ಅಂದರೆ ಲಕ್ಷ್ಮಣನಿಗೆ ಸಿದ್ಧಲಿಂಗಯ್ಯನ ಏಕಲವ್ಯ ಮಾಡಿದ್ರೆ ಸಾಕಾಗಲ್ಲ, ಯಾವುದೋ ಒಂದು ರೂಪ ಮಾಡಿದ್ರೆ ಸಾಕಾಗಲ್ಲ. ಅಥವಾ ನಾನು ವಾರನ್ನು ಇಟ್ಕೊಂಡು, ಕೋಮುವನ್ನು ಇಟ್ಕೊಂಡು ನಾಟಕ ಮಾಡಿದರೆ
ಯಾವುದೋ ಒಂದು ಟೆಕ್ಸ್ಟ್ ಇಟ್ಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಕಥೆಯನ್ನು, ಕಾದಂಬರಿಯನ್ನು, ಅಜ್ಞಾತನ ಆತ್ಮಚರಿತ್ರೆ ಅಂತ ಕಾದಂಬರಿಯ ಪುಟವನ್ನು, ಅಥವಾ ಸ್ಮಶಾನ ಕುರುಕ್ಷೇತ್ರದ ಒಂದು ಭಾಗವನ್ನು, ಪಿರಾಂಡೌಲನ ಒಂದು ಕಥೆಯನ್ನು, ಬ್ರೆಕ್ಟ್ನ ಕವನವನ್ನು ಇಟ್ಕೊಂಡು ನಾಟಕ ಕಟ್ತಾನೆ. ಯಾಕೆಂದರೆ ಇದು ಬಹುತ್ವವನ್ನು ಹೇಳೋದಕ್ಕೆ ಅನಿವಾರ್ಯ. ಈ ಕಾಲದ ಸಂಕೀರ್ಣ ಸ್ಥಿತಿ ಇದು. ಇದನ್ನು ಯಾರೇ ಮಾಡಲಿ ಈ ಕಾಲಕ್ಕೆ ಸ್ಪಂದಿಸ್ತೀವಿ ಅಂತಂದರೆ ನೀವು ಇಷ್ಟೂ ರೂಪಗಳನ್ನು, ಬಹುರೂಪಗಳನ್ನು ಧಾರಣೆ ಮಾಡ್ಕೋತಾ ನಾಟಕವನ್ನು ಕಟ್ಟಬೇಕಾಗತ್ತೆ. ಯಾಕೆ ಇವತ್ತು ಹೆಚ್ಚು ನಾಟಕಗಳು ಬರ್ತಿಲ್ಲ ಅಂತ ನೀವು ನಾರಾಯಣಸ್ವಾಮಿಯವ್ರನ್ನ ಕೇಳಿದ್ರಲ್ಲ, ಅದೇ ಕಾರಣಕ್ಕೆ. ಯಾಕೆಂದರೆ ನೆಮ್ಮದಿಯಾಗಿ ಕುಂತು ಯಾವುದೋ ಒಂದು ಸೆಟ್ ಆಗಿರುವ ನಾಟಕವನ್ನು ಬರೆಯೋಕೆ ಆಗ್ತಿಲ್ಲ. ಇದು ಬಹುರೂಪ ಧಾರಣೆಯ ಟೈಮ್ ಇದು. ಈ ಟೈಮಿಗೆ ನೀವು ಸ್ಪಂದಿಸಬೇಕು ಅಂತಂದರೆ ಜಗತ್ತಿನ ಎಲ್ಲ ಟೆಕ್ಸ್ಟ್ಗಳನ್ನು ಒಟ್ಟು ಮಾಡ್ಕೊಳ್ಳೇಬೇಕಾಗತ್ತೆ. ಕಡೆದಾಗಿ ಕೆ.ವೈ.ಎನ್ ಅವರು. ಶ್ರೀಪಾದ್ ಅವರ ಹೇಳಿದ ಮಾತುಗಳನ್ನು ನಾನು ಮುಂದುವರಿಸಿ ಹೇಳೋದೇನೆಂದರೆ, ಸಮಕಾಲೀನತೆ ಅಂತಂತ ಇಲ್ಲಿ ಚರ್ಚೆ ಇಟ್ಕೊಂಡಿದ್ದಲ್ಲ, ರಂಗಭೂಮಿಗೆ ಮಾತ್ರ ಅದು ಬೈ ಇನ್ಬಿಲ್ಟ್ ಅಂತ ಹೇಳ್ತಾರಲ್ಲ, ಬೈ ಡಿಫಾಲ್ಟ್ ಅದು ಸಮಕಾಲೀನ. ಯಾಕೆಂದರೆ ನೀವು ಪ್ರಯೋಗದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಎಟರ್ನಲ್ ಪ್ರೆಸೆನ್ಸ್ ಅಂತ, ಎಟರ್ನಲ್ ಪ್ರೆಸೆಂಟ್ ಅಂತ ಇರುವಂಥ ಒಂದು ಆಯಾಮವನ್ನು ಒಳಗೊಂಡಿರುವಂಥ ಲಕ್ಷಣವೇ ರಂಗಭೂಮಿಯ ಮುಖ್ಯವಾದ ಲಕ್ಷಣ. ಅದರಿಂದ ಅಲ್ಲಿ ಬೇರೆ ಸಾಹಿತ್ಯ ಪ್ರಕಾರಗಳಿಲ್ದಂಗೆ ಭೂತ, ಭವಿಷ್ಯತ್, ವರ್ತಮಾನ ಅಂತ ಇರಲ್ಲ. ಇದು ವರ್ತಮಾನ ಅಷ್ಟೇ. ಯಾಕೆಂದರೆ ಕುಳಿತು ನೋಡ್ತಿರುವಂಥ ಪ್ರೇಕ್ಷಕ, ಅದನ್ನು ಅಭಿನಯಿಸ್ತಿರುವಂಥ ವ್ಯಕ್ತಿ ಎಲ್ಲ ಕೂಡ ಯಾವ ಕಾಲದ್ದಾದರೂ ಮಾಡಿದ್ರು ಕೂಡ ಅವರು ಜೀವಂತವಾಗಿ ಆ ಗಳಿಗೆಯಲ್ಲಿ ನಮ್ಮ ಮುಂದೆ ಮಾತಾಡ್ತಿರ್ತಾರೆ. ನಾವು ಅವ್ರನ್ನ ಅನುಮಾನಿಸದೆ ನೋಡ್ತಾ ಇರ್ತೀವಿ. ಸೀತೆ ಪಾತ್ರ ಮಾಡ್ತಿರುವಾಗ ಇವು ಸೀತೆನೆ ಅಂತ ನಾವು ನೋಡ್ತಿರುವಾಗ ಅದು ಭೂತದ್ದಾದರೂ ಕೂಡ ವರ್ತಮಾನವಾಗಿ ನಮ್ಮ ಮುಂದೆ ಸಂಮೋಹನಕ್ಕೆ ಒಳಗಾಗ್ತಾ ಇರುತ್ತೆ. ಇದು ಬರವಣಿಗೆ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡುತ್ತೆ ಅನಿಸುತ್ತೆ. ನಾನೇ ನನ್ನ ಈಗ ಇತ್ತೀಚೆಗೆ ನಾವು ಮಾಡಿದ ಜಯಶ್ರೀ ಅವರು ನಿರ್ದೇಶನ ಮಾಡಿದ ಪಾರಿಜಾತ, ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಪಾರಿಜಾತದ ಪರಂಪರೆಯ ಸಣ್ಣಾಟದ ಒಂದು ಭಾಳ ಶ್ರೇಷ್ಠವಾದ ಪರಂಪರೆ. ಅದು ಬಹುಶಃ ಅದೆಷ್ಟು ಅದರ ರೂಪಗಳಿವೆ ಅಂತಂದರೆ ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಅದನ್ನು ಇವತ್ತು ಅದು ತುಂಗಭದ್ರೆ ದಾಟಿರಲಿಲ್ಲ. ತುಂಗಭದ್ರೆಯನ್ನು ದಾಟದ ಒಂದೇ ಒಂದು ಕಥೆ ಅಂತಂದರೆ ಈ ಪಾರಿಜಾತ. ಸೊ ಆ ಪಾರಿಜಾತವನ್ನು ತುಂಗಭದ್ರೆಯಿಂದ ಈಚೆ ತಗೊಂಬಂದು ನಾವು ಮಾಡೋಕ್ಕೆ ಹೊರಟಾಗ, ಸೊ ಅದು ನಿಮಗೆಲ್ಲ ಗೊತ್ತಿರುವಂಥ ಅದು ಒಂದು ಪುರುಷ ಅಹಂಕಾರವನ್ನು ಮತ್ತೆ ಮೆರೆಯುವ, ಆರಾಧಿಸುವ ಒಂದು ಕಥನ. ಅದು ಶ್ರೀಪಾದ ಹೇಳಿದಂತೆ ಯಾರೇ ಮಾಡೋಕೆ ಹೋದರೂ ಕೂಡ ಅದು ಇವತ್ತು ಅದನ್ನು ಕಳೆದುಕೊಂಡ ಈ ಸಂಗೋಪನೆಯ ಹೆಣ್ಣಿನ ಜಗತ್ತನ್ನು ಒಳಗೆ ಆಹ್ವಾನ ಮಾಡ್ಕೊಳ್ಳದೆ ಅದು ರೂಪುಗೊಳ್ಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಹೂವಿನ ಕಥೆಯಾಗಿ ಉಳಿಯೋಕ್ಕಾಗದೆ ಅದು ಹುಡುಗಿಯ ಕಥೆಯಾಗಿ ಪರಿವರ್ತನೆ ಆಗೋಯ್ತು. ಸೊ ಹಂಗಾಗಿ ಇವತ್ತು ನಾವು ಎಲ್ಲ ಕಥೆಗಳಿಗೂ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ನೀವು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ, ಆಶಯ ಇಂಥವುಗಳನ್ನು ಮರೆಮಾಚಿ ಬರೆಯೋಕ್ಕೆ ಅವಕಾಶಗಳಿದೆ. ಆದರೆ ರಂಗಭೂಮಿಯಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆಂದರೆ ಇದರಲ್ಲಿರುವಂಥ ಒಂದು ಧ್ವನಿ ಅದು ನಿಮಗೆ ತನ್ನ ಎಲ್ಲ ಒಳಗುಟ್ಟುಗಳನ್ನು ಈಚೆಗೆ ತೋರಿಸ್ತಾ ಇರುತ್ತೆ, ಒಳಗಾಯಗಳನ್ನು ತೋರಿಸ್ತಾ ಇರುತ್ತೆ. ಅದರಿಂದ ಇಲ್ಲಿ ಬಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಈಗ ಸಾಮಾಜಿಕ ನ್ಯಾಯ, ಜವಾಬ್ದಾರಿ ಇಂಥವೆಲ್ಲವೂ ಕೂಡ ಈ ರಂಗಭೂಮಿಯ ಆಕೃತಿಗಳ ಒಳಗೆ ಕನ್ನಡದಲ್ಲಿ ಶೋಧಿತವಾಗ್ತಾ ಇವೆ. ಈ ಹೊಸ ತಲೆಮಾರಿನ ಯಾರು ನಿರ್ದೇಶಕರಿದ್ದಾರೆ ಅವರು ಅದನ್ನು ಒಂದು ಹೊಸ ರಂಗ ರೂಪದ ಮೆಟಫರ್ನ, ಥಿಯೇಟ್ರಿಕಲ್ ಮೆಟಫರ್ ಒಂದನ್ನು ಹುಡುಕ್ತಾ ಇದ್ದಾರೆ ಅಂತ ನನಗನ್ನಿಸುತ್ತೆ. ಅದಕ್ಕೆ ಶಕೀಲ್ ಅಹ್ಮದ್ ಅಂತಿರ್ಬೋದು ಅಥವಾ ನಮ್ಮ ಕೆ.ಪಿ. ಲಕ್ಷ್ಮಣ ಅಂತವ್ರು ಇರಬಹುದು, ಇವರು ಒಂದು ಭರವಸೆಯ ವ್ಯವಸಾಯವನ್ನು ಮಾಡ್ತಿದ್ದಾರೆ. ಸೊ ಲೀಲೆಯಲ್ಲಿ ಯಾವುದೂ ವಿಫಲವಲ್ಲ ಅಂತ ಬೇಂದ್ರೆಯವರು ಹೇಳಿದ ಹಾಗೆ ರಂಗಭೂಮಿಯಲ್ಲಿ ಮಾತ್ರ ಈ ನಿರಂತರವಾದಂಥ ಲೀಲೆ ನಡೀತಿರುತ್ತೆ. ಆ ಲೀಲೆಯ ಭವಿಷ್ಯತ್ತು ಏನು, ಪ್ರೇಕ್ಷಕರ ಜೊತೆ ಅದು ಯಾವ ರೀತಿಯಾದ ಮುಂದಿನ ಹೆಜ್ಜೆ ಇಡುತ್ತೆ ಅನ್ನೋದನ್ನು ಮಾತ್ರ ನಾವು ಕಾದು ನೋಡಬೇಕಾಗಿದೆ. ಈ ಅವಕಾಶವನ್ನು ಮಾಡಿಕೊಟ್ಟು 2 ಸಾರಿ ಬೆಲ್ ಹೊಡೆದ್ಬಿಟ್ಟಿದ್ದಾರೆ. 3ನೇ ಬೆಲ್ಗೆ ನಾಟಕ ಶುರು ಆಗಬೇಕು, ನಮ್ಮಲ್ಲಿ ನಾಟಕ ಮುಗಿಬೇಕು, ಅಂದರೆ ನಮ್ಮ ಆಟ ಇಲ್ಲಿ ಮುಗಿಬೇಕು. ಅವ್ರು 3ನೇ ಬೆಲ್ ಹೊಡೆಯೋಕ್ಕೆ ಅವಕಾಶ ಕೊಡದೆ ಸೊ ಬುಕ್ ಬ್ರಹ್ಮದವರಿಗೆ ನಿಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಷ್ಟೊತ್ತು ಸಂವಾದದಲ್ಲಿ ಭಾಗಿಯಾದಂಥ ಕೆ.ವೈ.ಎನ್ ಅವರು, ಅಕ್ಷತಾ ಪಾಂಡುಪುರ ಅವರು ಮತ್ತು ಶ್ರೀಪಾದ್ ಭಟ್ ಅವರಿಗೆ ನಮಸ್ಕರಿಸಿ ಇಲ್ಲಿಗೆ ಮುಗಿಸ್ತೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂಥವರು ಆಂದೋಲನ ಸಂಸ್ಥೆಯವರು. ಹಾಗೆ ಈ ಬುಕ್ ಬ್ರಹ್ಮ 2024ರ ಇಡೀ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಮ್ಮ ಜೊತೆ ಪ್ರಾಯೋಜಕತ್ವವನ್ನು ಹಂಚಿಕೊಂಡವರ ನೆನಪು ಮಾಡಿಕೊಳ್ಳೋದಾದರೆ ಪ್ಲಾಟಿನಮ್ ಪಾರ್ಟ್ನರ್ಸ್, ರಾಮಯ್ಯ ಯೂನಿವರ್ಸಿಟಿ, ಸುವರ್ಣ ಸಹಭಾಗಿತ್ವ, ಎಲ್ಸಿಟಾ, ಎಲ್ಸಿಯಾ ಕಂಪನಿ, ರಜತ ಸಹಭಾಗಿತ್ವ, ಪಾಲಿ ಇನ್ಸ್ಟಿಟ್ಯೂಟ್, ಪ್ರಾರ್ಥನಾ ವರ್ಡ್ ಸ್ಕೂಲ್ ಸಹಭಾಗಿತ್ವ, MG ಮೋಟರ್ಸ್,
Sapna Book House, South Asian Literature in Translation, Sheshadripuram Educational Trust, Kaveri Hospitals, Selco, Siri Gramodyoga, Kaveri Emporium.